ಒಂದು ಮಗು ಅಥವಾ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಒಂದು ಮಾತನ್ನ ಪ್ರತಿಯೊಬ್ಬ ಹಿರಿಯರು ಕೂಡ ಹೇಳ್ತಾ ಇರ್ತಾರೆ. ಗುರಿ ಅನ್ನೋದು ಮುಂದಿರಬೇಕಂತೆ, ಗುರು ಅನ್ನೋದು ಹಿಂದಿರಬೇಕಂತೆ. ಗುರಿ ಸ್ಪಷ್ಟವಾಗಿದ್ದರೆ ಗುರು ಖಂಡಿತವಾಗ್ಲೂ ಸಹಕಾರವನ್ನು ನೀಡ್ತಾರೆ. ಆದರೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ನೋಡಿ ಹೇಗಾಗಿದೆ. ಅಂದಾಜು 53,000ದಿಂದ 60,000 ಶಿಕ್ಷಕರ ಕೊರತೆ ಉಂಟಾಗಿದೆ. ಹಾಗಾದರೆ ಮಕ್ಕಳ ಬೆಳವಣಿಗೆಯಲ್ಲಿ ಶಿಕ್ಷಕರದ್ದೇ ಕೊರತೆ ಉಂಟಾದರೆ ಏನು ಮಾಡಬೇಕು? ಹಾಗಾದರೆ ಭಾರತ ಅಂದಾಗ ಅತಿ ಹೆಚ್ಚು ಯುವ ಸಮೂಹವನ್ನು ಹೊಂದಿರುವಂತಹ ರಾಷ್ಟ್ರ. ಈ ನಡುವೆ ವಿದ್ಯಾರ್ಥಿ ಸಮೂಹ ಅಂದಾಗ ಭವ್ಯ ಭಾರತದ ಪ್ರಜೆಗಳಾಗೋದಕ್ಕೆ ಹೊರಟಿರುವಂತಹ ಆ ಮಕ್ಕಳ ವಿದ್ಯಾಭ್ಯಾಸದ ಸದುದ್ದೇಶದಿಂದ ಸರ್ಕಾರ ಹಾಗಾದರೆ ಯಾವಾಗ ಕ್ರಮ ತಗೊಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಅಫ್ಕೋರ್ಸ್ 53,000 ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರನ್ನು ಅಲ್ಲಿ ತುಂಬಿಸುವಂತಹ ಆತುರದಲ್ಲಿ ಗುಣಮಟ್ಟದ ಶಿಕ್ಷಕರನ್ನು ತುಂಬುವಂತಹ ಜವಾಬ್ದಾರಿಯನ್ನು ಶಿಕ್ಷಣ ಇಲಾಖೆ ವಹಿಸಬೇಕಾಗತ್ತೆ. ಹಾಗಾಗಿ ಯೋಗ್ಯ ಶಿಕ್ಷಕರನ್ನು ಆ ಜಾಗಕ್ಕೆ ತುಂಬೋದ್ರ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಣ ಇಲಾಖೆ ಚಿಂತನೆಯನ್ನು ನಡೆಸಲಿ, ಇಮ್ಮಿಡಿಯೇಟ್ ಆಗಿ ತತ್ಕ್ಷಣವೇ ಕಾರ್ಯೋನ್ಮುಖವಾಗಲಿ ಅನ್ನುವಂಥ ಸದುದ್ದೇಶದಿಂದ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾನು ದಿವ್ಯಶ್ರೀ. ಪ್ರಾಥಮಿಕದಿಂದ PUC ವರೆಗೆ ಅಂತ ನಾವು ನೋಡೋದಾದರೆ ಅಂದಾಜು 53,000ದಿಂದ 60,000 ಶಿಕ್ಷಕರ ಕೊರತೆ ಇದೆ ಅಂತ ಅಂಕಿಅಂಶ ಹೇಳ್ತಾ ಇದೆ. ಇದಕ್ಕಿಂತ ದುರಂತ ವಿಪರ್ಯಾಸ ಮತ್ತೊಂದಿಲ್ಲ. ಸಮರ್ಪಕ ಶಿಕ್ಷಕರ ಕೊರತೆಯ ಮಧ್ಯೆ ಎಂದಿನಿಂದಲೇ ಶಾಲೆ ಆರಂಭ ಆಗಿದೆ. ಏನು ಹೇಳಬೇಕಿಂತ ವ್ಯವಸ್ಥೆ. ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ಇದೆ. ವಿದ್ಯಾರ್ಥಿಗಳ ಅಭ್ಯುದಯಕ್ಕೆ ಕಾರಣವಾಗುವಂತಹ ಗುರುಗಳೇ ಇಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಹೇಗೆ ವಿದ್ಯಾರ್ಥಿಗಳು ಅಂತ ಕರೆಸ್ಕೊಳ್ತಾರೆ ನಿಜಕ್ಕೂ ಅರ್ಥ ಆಗೋದಿಲ್ಲ. ರಾಜ್ಯದ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಮಾಸ್ಟರ್ ಸ್ಟ್ರೋಕ್ ಇದು. 50 ಲಕ್ಷ ವಿದ್ಯಾರ್ಥಿಗಳಿಗೆ ಬೋಧಿಸೋದಕ್ಕೆ ಶಿಕ್ಷಕರ ಕೊರತೆ ಉಂಟಾಗಿದೆ. ಇದು ಸರ್ಕಾರಕ್ಕೆ ಬಹುದೊಡ್ಡ ಸವಾಲು. ಪೂರ್ವ ಪ್ರಾಥಮಿಕದಿಂದ ಪದವಿ ಪೂರ್ವದವರೆಗೆ ಶಿಕ್ಷಕರ ಕೊರತೆಯನ್ನು ಶಿಕ್ಷಣ ಇಲಾಖೆ ಎದುರಿಸ್ತಾ ಇದೆ. ಶಾಲಾ ಕಾಲೇಜುಗಳು ಎದುರಿಸ್ತಾ ಇದ್ದಾವೆ. LKG UKG ಆರಂಭಕ್ಕೂ ಮುನ್ನವೇ 60,000 ಶಿಕ್ಷಕರ ಕೊರತೆ ಅನ್ನುವಂಥ ಸುದ್ದಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ. ಶಾಲೆಯ ದಾಖಲಾತಿ ಆರಂಭದ ಹೊತ್ತಲ್ಲೇ ಭಾರಿ ಹುಳುಕು ಪತ್ತೆಯಾಗಿದೆ. ಹುಳುಕು ಇವತ್ತು ನೆನ್ನೆ ಕಥೆಯಲ್ಲ. ಈ ಶಿಕ್ಷಕರ ಕೊರತೆ ಅನ್ನೋದು ಈ ಸರ್ಕಾರದ ಜವಾಬ್ದಾರಿ ಅಂತ ನಾನು ಏಕಾಏಕಿ ಹೇಳೋದಕ್ಕೂ ಅಸಾಧ್ಯ. ರೈಟ್ ನಾವು ಈ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ಅವರ ಜವಾಬ್ದಾರಿ ಬಹಳ ದೊಡ್ಡದು ಅನ್ನೋದ್ರ ಜೊತೆಗೆ ಏನು ಮಾಡ್ತೋ ಹಾಗಾದರೆ ಎಷ್ಟು ವರ್ಷ ಶಿಕ್ಷಣ ಇಲಾಖೆ. ಇದರ ನಡುವೆ ನನಗೆ ಆಕ್ರೋಶ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದು ನಾವು ನೋಡ್ತಾ ಹೋಗೋದಾದರೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ರಾಜಕೀಯ ಬರಬಾರ್ದು. ರಾಜಕೀಯ ಬಂದಾಗಲೇ ಇಂಥ ಕೊರತೆಗಳು ಎದ್ದೆದ್ದು ಕಾಣುತ್ತೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಚಿಂತಕಿಯಾಗಿರುವಂತಹ ಸುಮಾ ಕಿರಣ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಜಯಸಿಂಹ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು ಶಿಕ್ಷಣ ಪ್ರೇಮಿ ಆಗಿರುವಂತಹ ತಿರುಮಲ ಸರ್ ಇದ್ದಾರೆ. ಸರ್ ನಮಸ್ಕಾರ. ರೈಟ್, ಇನ್ನು ಕಿಶೋರ್ NR ಅವರು ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯಿಂದ ಬಂದಿದ್ದಾರೆ. ನಮಸ್ಕಾರ ಕಿಶೋರ್ ಅವರೇ. ಸುಮಾ ಅವರೇ, ಒಬ್ಬ ಚಿಂತಕರಾಗಿ, ಅದಕ್ಕಿಂತ ಹೆಚ್ಚಿನದಾಗಿ ಒಬ್ಬ ಪೋಷಕರಾಗಿ, ಮಕ್ಕಳು ಓದಬೇಕು ಅಂತ ಶಾಲೆ ಕಳಿಸಿದಾಗ ಅಲ್ಲಿ ಶಿಕ್ಷಕರಿಲ್ಲ ಅನ್ನೋ ಸುದ್ದಿ ಕೇಳಿದಾಗ ನಿಮ್ಗೆ ಏನು ಅನ್ನಿಸುತ್ತೆ? ಇದು ಹೆಂಗೆ ಅಂದರೆ, ಇವಾಗ ಒಂದು ಮನೆ ಕುಟುಂಬ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರಬೇಕು. ತಾಯಿ ತಂದೆ ಎಲ್ಲ ಒಬ್ಬರಿದ್ರು ಅದು ಕುಟುಂಬ ಅನ್ಸ್ಕೊಳ್ಳಲ್ಲ. ಇವಾಗ ಹೋಟ್ಲಿಗೆ ಹೋಗ್ತೀವಿ, ಅಲ್ಲಿ ಶೆಫೇ ಇಲ್ಲ ಅಂದರೆ ಊಟ ಸಿಗಲ್ಲ. ಆ ಥರ ನಾವು ಸ್ಕೂಲ್ಗೆ ಏನಕ್ಕೆ ಕಳಿಸ್ತೀವಿ? ಪಾಠಕ್ಕೆ ಕಳ್ಸಕ್ಕೆ. ಅದು ಯಾರು ಕಳಿಸ್ತಾರೆ? ಪ್ರಿನ್ಸಿಪಲ್ ಕಳ್ಸಲ್ಲ, ಅಥವಾ ಡ್ರೈವರ್ಸ್ ಕಳ್ಸಲ್ಲ, ಸ್ಟಾಫ್ ಬೇರೆ ಅಲ್ಲ, ಟೀಚರ್ಸ್. ಸೊ ಬೇಸಿಕ್ ಫಂಡಮೆಂಟಲ್ ರಿಸೋರ್ಸೇ ಇಲ್ಲ ಅಂದಾಗ ಸೊ ಆ ಪೇರೆಂಟ್ಸ್ ಹೆಂಗೆ ಕಳಿಸ್ತಾರೆ ಸ್ಕೂಲ್ಗೆ? ಇದು ಒಂಥರ ಹೆಂಗೆ ಅಂದರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್ ಅಂತ ಹೇಳ್ಬೋದು. ಅದು ನೀವು ಹೇಳ್ದಂಗೆ ಸ್ಟಾರ್ಟಿಂಗು, ಇದು ಈ ಗೌರ್ಮೆಂಟು ಆ ಗೌರ್ಮೆಂಟು ಅಲ್ಲ. ಇವಾಗ ತಪ್ಪು ಒಂದ್ಸತಿ ಆಯ್ತು ಅಥವಾ ಬಿದ್ದು ಎಡವಿ ಗಾಯ ಆಯ್ತು ಅಂದ್ರೆ ಮತ್ತೆ ಬಿದ್ದು ಎಡವಿ ಗಾಯ ಮಾಡ್ಕೋಬೇಕು ಅಂತ ಯಾರು ಹೇಳಲ್ಲ ತಾನೆ. ಸೊ ಹಂಗಿದ್ದಾಗ ತಪ್ಪು ಆದಾಗ ಅದನ್ನ ತಿದ್ದುಕೋಬೇಕು. ತಿದ್ದುಕೊಳ್ದೆ ಪದೇ ತಪ್ಪು ಮಾಡಿ ಅದನ್ನ ರಾಟನ್ ಸಿಸ್ಟಮ್ ಮಾಡ್ಬಿಡ್ತಾ ಇದಾರಲ್ಲ. ಇದು ಹೆಂಗಾಗಿದೆ ಅಂದ್ರೆ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೇವೆ ಅಲ್ಲ, ನಮ್ಮನ್ನು ಕೇಳಾರೆ. ಅವರು ಮಾಡಿದ್ದಾರೆ, ನಾವು ಅವ್ರಿಗಿಂತ ಇನ್ನೂ ಜಾಸ್ತಿ ಹೆಂಗ್ ಮಾಡೋಣ. ಸೊ ದೇ ಆರ್ ಕಾಂಪಿಟೇಟಿಂಗ್ ಇನ್ ದ ಬ್ಯಾಡ್. ಅದು ಬಿಟ್ಬಿಟ್ಟು ಈ ನಂಬರ್ 60,000 ಅನ್ನೋದೇನಿದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅದನ್ನ ಇನ್ಕ್ರೀಸ್ ಆಗಿ ನಂಬರ್ ಆಫ್ ಪಾಸ್ ಪರ್ಸೆಂಟೇಜ್ ಅವ್ರ ಸ್ಕಿಲ್ಡ್ ಎಬಿಲಿಟೀಸ್ನ ಜಾಸ್ತಿ ಮಾಡೋದು ನೋಡೋದ್ಬಿಟ್ಟು ನಾವು ಕ್ರೈಮ್ ಕರಪ್ಷನ್ ಹೇಗೆ ಮಾಡೋದು, ಅದನ್ನು ಹೇಗೆ ನಾವು ಒಬ್ರಿಗಿಂತ ಒಬ್ಬರು ಮಾಡೋದು ಜಾಸ್ತಿ ಮಾಡೋದು ಅಂತ ಕಾಂಪೀಟ್ ಮಾಡ್ತಾ ಇದ್ರೆ
ದ ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ಫೇಲ್ಡ್. ರೈಟ್. ನಾವಾಗಲೇ ಮಾತಾಡ್ತಾ ಇದ್ದಂಗೆ ಜಯಸಿಂಹ ಸರ್, ಇದು ಕರ್ನಾಟಕದಲ್ಲಿ ಈಗ ಆಡಳಿತ ಸರ್ಕಾರ ಕಾಂಗ್ರೆಸ್ ಇದೆ ಅಂದ ಕಾರಣಕ್ಕೆ ಕಾಂಗ್ರೆಸ್ ಮೇಲೆ ಹೊಣೆಗಾರಿಕೆ ಹಾಕೋದಕ್ಕಿಂತ ಹೆಚ್ಚಾಗಿ ಯಾವುದೇ ಸರ್ಕಾರ ಬಂದರೂ ಕೂಡ ಇದೇ ಹಣೆ ಬರ. ಶಿಕ್ಷಕರ ಕೊರತೆ ಅನ್ನೋದು ಇವತ್ತಿನ ವಿಚಾರ ಅಲ್ಲ, ಹಲವಾರು ವರ್ಷಗಳಿಂದ ಇದು ನಡೀತಾನೆ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲಿ ಕರ್ನಾಟಕ ಸರ್ಕಾರದ ಸರ್ಕಾರಿ ಶಾಲೆಗಳು ಈಗ 6,22,000 ಕರ್ನಾಟಕ ಗೌರ್ಮೆಂಟ್ ನಡೆಸುವಂಥ ಶಾಲೆಗಳಿದೆ. ಪ್ರೈವೇಟು 19,915 ಶಾಲೆಗಳು ಕನ್ನಡದಲ್ಲಿದೆ. ಈ 30 ಡಿಸ್ಟಿಕ್ಕು ಕರ್ನಾಟಕದಲ್ಲಿರೋದ್ರಿಂದ ಜಿಲ್ಲಾ ಪಂಚಾಯತ್ಗಳು ಈ ಶಿಕ್ಷಣ ಕ್ಷೇತ್ರಗಳನ್ನು ಅದು ನಡೆಸ್ಕೊಳ್ತಾ ಇದೆ. ಈಗ ಹಿಂದೆ 1983ರಲ್ಲಿ ಶ್ರೀ ರಾಮಕೃಷ್ಣೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಹೊಸ ಶಿಕ್ಷಣ ನೀತಿನ ಜಾರಿಗೆ ತಂದರು. ಇಂಗ್ಲೀಷ್ ಶಿಕ್ಷಣ ಮತ್ತು ಕನ್ನಡ ಶಿಕ್ಷಣ ಬೇರೆ ಬೇರೆಯಾದಂಥ ಒಂದು ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬರಬೇಕು ಅಂತ ಬಂತು. ಹಿಂದೆ SM ಕೃಷ್ಣವ್ರ ಕಾಲದಲ್ಲಿ ಗೋವಿಂದಗೌಡರು ಅಂತೇಳಿ ಪ್ರಾಥಮಿಕ ಶಾಲಾ ಮಂತ್ರಿ ಇದ್ದರು. ಅವರು 23,000 ಶಿಕ್ಷಕರನ್ನು ನೇಮಕ ಮಾಡಿದ್ರು. ಅದಾದ ನಂತರ ಶಿಕ್ಷಕರ ನೇಮಕ ಈ ಸರ್ಕಾರಗಳಲ್ಲಿ ಆಗಿಲ್ಲ. ಶಿಕ್ಷಕರ ಕೊರತೆ ಇರೋದ್ರಿಂದ ಮಕ್ಕಳ ಶಿಕ್ಷಣಕ್ಕೆ ಭಾಳ ತೊಂದರೆ ಆದಂಥ ಪರಿಸ್ಥಿತಿ ಉದ್ಭವವಾಗಿದೆ. ಶಾಲಾ ಸುವ್ಯವಸ್ಥೆ ಸಮಿತಿಯವರೇ ಇದನ್ನು ನಿರ್ವಹಣೆ ಮಾಡಿಕೊಂಡು ಪ್ರೈವೇಟೈಸಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಥ ಒಂದು ವ್ಯವಸ್ಥೆ ಈ ಸರ್ಕಾರದಲ್ಲಿದೆ. ಹೌದೌದು, ದುರಂತ ಸರ್ ಇದು. ದುರಂತ, ಈ ದೇಶದ ದುರಂತ. ಶಿಕ್ಷಣ ಕ್ಷೇತ್ರಕ್ಕೆ ಕರ್ನಾಟಕ ಸರ್ಕಾರ 3,74,000 ಕೋಟಿ ಅನುದಾನದಲ್ಲಿ 14,000 ಕೋಟಿ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಾಟಾಗಿದೆ. ಅದು ಶಿಕ್ಷಕರ ನೇಮಕಕ್ಕೆ ಸರ್ಕಾರ ಯಾಕೆ ಹಿಂದೇಟಾಗ್ತಾ ಇದೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಯಾವ ಕಾರಣಕ್ಕೆ ಅಂತ ನಾವು ಆಮೇಲೆ ತಿಳ್ಕೊಳ್ಳೋಣ. ತಿರುಮಲ ಸರ್, ಸಹಜವಾಗಿ ಸರ್ಕಾರಿ ಶಾಲೆಗಳು ಅಂದಾಗ ಪ್ರೈವೇಟ್ ಜೊತೆ ಕಂಪೇರ್ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಪ್ರೈವೇಟ್ ಸ್ಕೂಲ್ನ ಸ್ಟೂಡೆಂಟ್ಸ್ ಹತ್ರ ಸೈನ್ಸಿಗೆ ಯಾರಪ್ಪ ಟೀಚರು ಅಂತ ಹೇಳಿದ್ರೆ ಮಂಗಳ ಟೀಚರ್ ಅಂತಾರೆ, ಕನ್ನಡಕ್ಕೆ ಯಾರು ಸುಮಾ ಟೀಚರ್, ಇನ್ನೊಂದು ಸಬ್ಜೆಕ್ಟಿಗೆ ಸೌಭಾಗ್ಯ ಟೀಚರ್ ಅಂತ ಹೇಳ್ತಾರೆ. ಈ ಸರ್ಕಾರಿ ಶಾಲೆಗೆ ಬಂದಾಗ ಕನ್ನಡಕ್ಕೆ ಯಾರು ಅದೇ ಮಂಗಳ ಮೇಡಮ್ಮು, ಸೈನ್ಸಿಗೆ ಯಾರು ಅದೇ ಮಂಗಳ ಮೇಡಮ್ಮು, ಅಥವಾ ಮ್ಯಾಥ್ಸಿಗೆ ಯಾರು ಅದೇ ಮಂಗಳ ಮೇಡಮ್ಮು. ಇದು ಕೊರತೆಯ ಪರಿಣಾಮದ ಪರಾಕಾಷ್ಠಿನ ಏನಂತ ಕರಿಬೋದು? ಈಗ ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಶಿಕ್ಷಕರ ಆಯ್ಕೆ ಹೇಗೆ ಮಾಡೋ ಸರ್ಕಾರ ಅನ್ನೋದು ತಿಳ್ಕೊಂಡು, ಶಿಕ್ಷಣ ಇಲಾಖೆ ಇದೆ, ಅದಕ್ಕೆ ಒಂದು ಅನುದಾನ ಇದೆ, ಒಂದು ಬಜೆಟ್ ಇದೆ, ಒಂದೆಲ್ಲ ಇದೆ, ಆಯ್ಕೆ ಪ್ರಕ್ರಿಯೆ ಇದೆ. ಎಷ್ಟು ಇದುವರೆಗೂ ಸಹ ಶಿಕ್ಷಕರು ಖಾಲಿ ಇದ್ದಾರೆ. ಈ ವರ್ಷ ಮಾರ್ಚ್ವರೆಗೂ ಎಷ್ಟು ಜನ ಖಾಲಿ ಆಗ್ತಾರೆ, ಮುಂದಿನ ವರ್ಷ ಮಾರ್ಚ್ವರೆಗೂ ಎಷ್ಟು ಖಾಲಿ ಆಗ್ತಾರೆ. ಯಾಕೆಂದ್ರೆ ಒಂದು ವರ್ಷ ಬೇಕಲ್ಲ ಈ ಆಯ್ಕೆಗೆ. ಅದು ಇಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಅನುದಾನದಲ್ಲಿ ಅಷ್ಟು ಹಣ ತೆಗೆದಿಡಬೇಕು ಸರ್ಕಾರ. ಆಗ ಮಾತ್ರ ಆಯ್ಕೆ ಮಾಡೋಕ್ಕೆ ಸಾಧ್ಯ, ಇಲ್ಲಿ ಆಗಲ್ಲ. ಹೌದೌದೌದೌದು, ಅನುದಾನ ಇಲ್ಲದ್ರೆ ಆಯ್ಕೆ ಹೇಗಾಗುತ್ತೆ? ಈಗ 4 ವರ್ಷದಿಂದ ಈ ಥರ ಎಕ್ಸರ್ಸೈಸ್ ನಡೀಲೇ ಇಲ್ಲ. ಹಿಂದಿಂದು ತಗೊಳ್ಳಿಲ್ಲ, ಈ ವರ್ಷದ್ದು ಮುಂದಿನ ಸರಿ ಆಗ್ತಾ ತಗೊಳ್ಳಿಲ್ಲ. ಹಾಗಾಗಿ 25,000, 30,000, 40,000, 60,000 ಬಂದ್ಬಿಡ್ತು. ಆಡಾಯಕ ಒಂದು 10,000, 5,000 ಅವಾಗ ಗಲಾಟೆ ಆದರೆ ಆಯ್ಕೆ ಮಾಡ್ಕೊಂಡ್ಬಿಡುತ್ತೆ. ಈಗಲೂ ಒಂದು 12,000 ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಕೋರ್ಟು ಸಲಹೆ ಅಂದ್ಬಿಟ್ಟು ಅದು ಆಗೋದಿಲ್ಲ. ಹೀಗಾಗಿ 1ರಿಂದ 5ನೇ ತರಗತಿ, 1ರಿಂದ 7ನೇ ತರಗತಿ 2 ಶಿಕ್ಷಕರು, ಒಬ್ಬರೇ ಶಿಕ್ಷಕರು, 4 ಜನ ಶಿಕ್ಷಕರು, ಅದರಲ್ಲಿ ರಜಾ ಹೋಗ್ತಕ್ಕಂಥದ್ದು, ಹೆಣ್ಮಕ್ಳು ಏನಾದರೂ ಮೆಟರ್ನಿಟಿಲಿ ಹೋಗ್ತಕ್ಕಂಥದ್ದು. ಹಾಗಾಗಿ 1ರಿಂದ 7ರಲ್ಲಿ ಈ ಚಾಮರಾಜನಗರಂಥ ಹಾಡಿಗಳಲ್ಲಿ, ಕಾಡುಗಳಲ್ಲಿ ಅಲ್ಲೆಲ್ಲ 1ರಿಂದ 7 ಇಬ್ಬರೇ ಟೀಚರ್ಸ್. ಆ ಥರದ್ದು ಬೆಂಗಳೂರು ರೂರಲ್ಲೇ 25 ಶಾಲೆಗಳಿದೆ, ಹಾಸನದಲ್ಲೇ 62 ಶಾಲೆ ಇದೆ. ಇನ್ನು ದೊಡ್ಡ ದೊಡ್ಡ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮೂಲೆಗಳಲ್ಲೆಲ್ಲ ಇದೆ. ಇದಕ್ಕೆ ಸಮಗ್ರವಾಗಿ ಈ ಥರ ಆಯ್ಕೆ ಪ್ರತಿ ವರ್ಷ ನಡೀತಾ ಇದ್ರೆ, ಇದಕ್ಕೆ ಅನುದಾನ ತೆಗೆದಿಡದೇ ಇದ್ರೆ ನಮ್ಮ ರಾಷ್ಟ್ರೀಯ ಏನಿದೆ ಸಂಪನ್ಮೂಲ ಒಂದು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಮಕ್ಕಳು ಇನ್ನೂ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗಾಗಲೇ ನಮ್ಮ ಶಿಕ್ಷಣ ಮಟ್ಟ ಕುಸಿದಿದೆ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಅಸರ್ ರಿಪೋರ್ಟ್ ಹೇಳ್ತಾ ಇದೆ ನೋಡಿ. ಈಗ ಇನ್ನೂ ಕುಸಿಯುವ ಸಾಧ್ಯತೆ ಇದೆ. ಇದಕ್ಕೇನಾದರೂ ಮಾಡಬೇಕು ಅಂತ ನನ್ನ ರೈಟ್. ನಾನಾಗಲೇ ತಿರುಮಲ ಸರ್ಗೊಂದು ಪ್ರಶ್ನೆ ಕೇಳಿದೆ. ಸಹಜವಾಗಿ ಇಂಥ ಪರಿಸ್ಥಿತಿ ನೋಡಿದಾಗ ಎಂಥವ್ರಾದರೂ ಬೇಡಪ್ಪ ಈ ಸರ್ಕಾರಿ ಶಾಲೆಯ ಸಹವಾಸ, ಪ್ರೈವೇಟಿಗೆ ಹಾಕೋಣ, ಕಷ್ಟನೋ ನಷ್ಟನೋ ಸ್ವಲ್ಪ ಜಾಸ್ತಿ ದುಡ್ಡು ಹಾಕೋಣ ಅನ್ನೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಆವಾಗ ನಮಗೆ ಆ ಕಂಪ್ಯಾರಿಸನ್ ಬರುತ್ತೆ. ನೀವು ಯಾವುದೇ ಮಗು ಕೇಳಿದ್ರು ಕೂಡ ಸ್ಪೆಷಲೈಸ್ಡ್ ಟೀಚರ್ಸ್ ಖಾಸಗಿ ಶಾಲೆಯಲ್ಲಿ ಕಲಿಸ್ತಾ ಇರ್ತಾರೆ. ಸರ್ಕಾರಿ ಶಾಲೆ ಅಂದಾಗ ಎಲ್ಲದಕ್ಕೂ ಒಬ್ಬರೇ ಟೀಚರ್, ಇದಕ್ಕಿಂತ ದುರಂತ ಬೇಕಾ ಅಂತ. ಅದು ಯಾಕೆ ಅಂತ ಹೇಳಿದ್ರೆ ಎಗೇನ್ ಆ ಶಿಕ್ಷಕರ ಕೊರತೆಗೆ ಲಿಂಕ್ ಆಗುತ್ತೆ. ಹೌದು ಮೇಡಮ್, ನನಗೆ ಮೊದಲನೇದಾಗಿ ಶಿಕ್ಷಕರ ಕೊರತೆ ಅನ್ನೋದ್ರಲ್ಲಿ ಏನೋ ಸಮಸ್ಯೆ ಇದೆ ಅಂತ. ಯಾಕಂದ್ರೆ ಖಂಡಿತ ಇಲ್ಲ, ಶಿಕ್ಷಕರು ಬಹಳ ಜನ ಇದ್ದಾರೆ, ಸಾವಿರಾರು ಜನ ಗೆಸ್ಟ್ ಫ್ಯಾಕಲ್ಟಿಗಳಾಗಿ ದುಡಿತಿದ್ದಾರೆ, ಗೆಸ್ಟ್ ಟೀಚರ್ಸ್ಗಳಾಗಿ ದುಡಿತಿದ್ದಾರೆ. ಅವರಿಗೆ ಸಂಬಳ 12,000, 10,000 ಇದ್ರೂ ಕೂಡ ಅವ್ರ ಪಾಪ ಎಕ್ಸ್ಟ್ರಾ ಅವರ್ಸ್ ವರ್ಕ್ ಮಾಡ್ತಿದ್ದಾರೆ. ಅದು ಮಕ್ಕಳ ಮೇಲೆ ಇರೋ ಕಾಳಜಿಗೋಸ್ಕರನು, ಎಜುಕೇಶನ್ ಫೀಲ್ಡ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನ.
ಬಟ್ ಆದರೆ ನಮ್ಮ ಸರ್ಕಾರದ ನಿಲುವು ಹೆಂಗಿದೆ ಅಂದರೆ ಇವತ್ತು ಹಲವಾರು ವರ್ಷಗಳಿಂದ ಶಿಕ್ಷಣಕ್ಕೆ ಏನು ಕೊಡಬೇಕು ಬಜೆಟ್, ಆ ಬಜೆಟ್ನೇ ಕಡಿಮೆ ಮಾಡ್ಕೊಂಡು ಹೋಗ್ತೀರ ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಶಿಕ್ಷಣದ ಏನು ಪ್ರಾಮುಖ್ಯತೆ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಅಧಿಕಾರಕ್ಕೆ ಬರಲಿ, ಪಕ್ಷಗಳು ಯಾವುದೇ ಪಕ್ಷ ಬಂದ್ರು ಶಿಕ್ಷಣ ಅಷ್ಟು ಕಡೆಗಣಿಸ್ತಾರಲ್ಲ, ಇದು ಏನು ನಿಲುವುಗಳು ಈ ಸರ್ಕಾರದ್ದು ಅನ್ನೋ ಪ್ರಶ್ನೆ ಯಾರಿಗೇ ಆಗ್ಲಿ ಬರುತ್ತೆ. ಇನ್ನೊಂದು ಕಂಪ್ಯಾರಿಸನ್ ನೀವೇನು ಹೇಳಿದ್ರಿ ಮೇಡಮ್, ಇವಾಗ ಸರ್ಕಾರಿ ಶಾಲೆಗಳ ಕಂಡೀಷನ್ ಯಾವ ತರ ಇದೆ, ರಿಯಲ್ ಅಂದ್ರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಇಲ್ಲ. ಏಕ ಶಿಕ್ಷಕರ ಶಾಲೆಗಳೇನೆ ಸಾವಿರಾರು ಇದೆ ರಾಜ್ಯದಾದ್ಯಂತ. ಯಾವ ಮಕ್ಳನ್ನ ಕಳಿಸ್ತಾರೆ ಹೇಳಿ ಮೇಡಮ್? ಪ್ರಶ್ನೆ ಯಾರಿಗೇ ಆಗ್ಲಿ ಬಂದೇ ಬರುತ್ತೆ. ಕಡೆ ಪಕ್ಷ ಯೋಚನೆ ಮಾಡೋದು ಅದೇ, ಕಡೆ ಪಕ್ಷ ನಾನು ಓದ್ಲಿಲ್ಲ, ನನ್ನ ಮಕ್ಕಳು. ಹೌದು, ನಾ ಹಿಂಗಾದ್ರೂ ಅವನ ಜೀವನ ನಾನು ಕಟ್ಕೊಳ್ಳೋಣ ನಾನು ಅನ್ನೋ ಭಾವನೆ ಯಾವುದೇ ತಂದೆಗಾದ್ರೂ ತಾಯಿಗಾದ್ರೂ ಬಂದೇ ಬರುತ್ತೆ. ಇವಾಗ ಹಿಂಗೆ ಆಗ್ತಾ ಹೋಗ್ತಾ ಕೊನೆಗೆ ಸರ್ಕಾರ ಶಿಕ್ಷಣದ ಏನು ಜವಾಬ್ದಾರಿ ಇದೆ ಅದನ್ನ ಕೈ ತೊಳ್ಕೊಳಕ್ಕೆ ಏನಾದ್ರು ಯೋಚನೆ ಮಾಡ್ತಿದ್ದೆ. ಇದನ್ನ ಯೋಚನೆ ಮಾಡ್ಬೇಕಾಗತ್ತೆ ನಾವು. ಯಾಕಂದ್ರೆ ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್, ನಾವೆಲ್ಲರೂ ಓದಿದೀವಿ, ನಂಬಿದೀವಿ ಕೂಡ. ಬಟ್ ಆ ಪ್ರಾಕ್ಟೀಸ್ ಅಲ್ಲಿ ಏನಾಗ್ತಿದೆ, ಸರ್ಕಾರ ಹೆಂಗಾರು ಇದರಿಂದ ದೂರ ಸರಿಯೋಣ ಅನ್ನೋ ಯೋಚನೆ ಇದೆಯಾ? ಈ ಕ್ವಶನ್, ಈ ಪ್ರಶ್ನೆ ದೂರ ಸರಿಯೋಣ ಅಂದ್ರೆ ಅದಕ್ಕೊಂದು ಕಾರಣ ಹುಡುಕ್ಬೇಕು ನಾವು. ಅದ್ರ ಬಗ್ಗೆ ಮಾತಾಡೋಣ. ಬಹಳ ಮುಖ್ಯವಾಗಿ ನೋಡಿ, ಇವತ್ತು ಶಿಕ್ಷಕರ ಕೊರತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಕಿಶೋರ್ ಅವರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ರು. ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರಿ ಶಾಲೆಗಳು ಅಂದರೆ ನಾವೇ ಸುದ್ದಿ ಹೇಳಿದ್ದೀವಿ. ಏನಂತ? ಛಾವಣಿ ಇಲ್ಲ, ಕಿಟಕಿ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಹಾವು ನುಗ್ದು ಇಲಿಗಳ ಕಾಟ ಇದೆ, ಅಲ್ಲೇನೋ ಹಾವು ಬಂತಂತೆ, ಅಲ್ಲೇ ಇದ್ದಂತಹ ಶುಶ್ರೂಷಕ್ಕೆ ಆ ಮಕ್ಕಳನ್ನು ಎತ್ಕೊಂಡು ಹೋದ್ರಂತೆ. ಎಂಥ ಸುದ್ದಿಗಳು! ಇದನ್ನು ನಾವು ಶಿಕ್ಷಣ ವ್ಯವಸ್ಥೆ ಅಂತ ಕರೆಯೋದಕ್ಕಾಗುತ್ತಾ? ಇದನ್ನು ಶಾಲೆ ಅಂತ ಕರೆಯೋಕ್ಕಾಗುತ್ತಾ? ಇಲ್ಲಿ ಮಕ್ಕಳು ತಮ್ಮ ಭವಿಷ್ಯವನ್ನು ಪಡೆದುಕೊಳ್ತಾರೆ ಅಂತ ಊಹೆ ಮಾಡೋದಕ್ಕಾದರೂ ಸಾಧ್ಯವಾ? ಇಂಥ ಅವ್ಯವಸ್ಥೆಯಿಂದ ಹಾಗಾದರೆ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನಿಸುತ್ತೆ. ಶಾಲೆನೇ ಸರ್ಕಾರಿ ಶಾಲೆಗೆ ಹೋದಾಗ ಅದು ಯಾವಾಗ ಹಂಚಿ ಬೀಳುತ್ತೆ, ಕಿಟಕಿ ಇಲ್ಲ, ಈ ಥರದ ಪರಿಸ್ಥಿತಿ ಒಳಗೆ ಪಾಠ ಮಾಡೋಕ್ಕಲ್ಲಿ ಶಿಕ್ಷಕರು ಇಲ್ಲ. ಇದ್ದಾನೆ ಅಂದರೆ ಒಬ್ಬ ಶಿಕ್ಷಕರು ಅಲ್ಲಿ ಎಲ್ಲ ಸಬ್ಜೆಕ್ಟನ್ನು ಟೀಚ್ ಮಾಡಬೇಕು ಅಂದರೆ ಸ್ಪರ್ಧಾತ್ಮಕ ಯುಗ ಇದು ಸುಮಾ ಅವರೇ. ಬಹಳ ಮುಖ್ಯವಾಗಿ ನಾನು ಯಾವಾಗಲೂ ಉಲ್ಲೇಖ ಮಾಡ್ತಾ ಇರ್ತೀನಿ, ಈ ಮಗು ಆ ಮಗು ಜೊತೆ ಕಾಂಪೀಟ್ ಮಾಡೋದಲ್ಲ, ಆ ಮಗು ತನ್ನ ಜೊತೆ ಕಾಂಪೀಟ್ ಮಾಡಬೇಕು. ಕಾನ್ಫಿಡೆನ್ಸೇ ಇಲ್ಲ ಅಂದರೆ ಹೇಗೆ ಕಾಂಪೀಟ್ ಮಾಡೋದು ಬಿಡಿ. ಫಸ್ಟ್ ಆಫ್ ಆಲ್ ಅದು ಶಾಲೆಗೆ ಹೋಗ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸೇ ಕಳ್ಕೊಂಡ್ಬಿಡುತ್ತೆ. ಅಟ್ಲೀಸ್ಟ್ ಮನೇಲಿದ್ರೆ ಆದರೂ ಒಂದು ಬಾತ್ರೂಮ್ ಫೆಸಿಲಿಟಿ ಆಗಲಿ ಏನಾದರೂ ಸಿಗ್ಬೋದು. ಅಲ್ಲಿ ಹೋದ್ಮೇಲೆ ಎಷ್ಟೊಂದು ಕಡೆ ಐ ಆಮ್ ಸಾರಿ ಟು ಟೆಲ್, ಇದು ಕರೆಕ್ಟೋ ಅಲ್ವೋ ನಂಗೆ ಗೊತ್ತಿಲ್ಲ, ಈ ಸರ್ಕಾರಿ ಇದು ಅಂದರೆ ಅವ್ರ ಹತ್ರನೇ ಇರೋ ಒಂದು ಸೋ ಕಾಲ್ಡ್ ಬಾತ್ರೂಮ್ಸ್ನ, ವಾಶ್ರೂಮ್ಸ್ನ ಅವರೇ ಮಕ್ಕಳೇ ಕ್ಲೀನ್ ಮಾಡಬೇಕು ಅನ್ನೋದು ಎಲ್ಲ, ಇದೆಲ್ಲ ಒಂಥರ ಇಟ್ಸ್ ವೆರಿ ಡಿಸ್ಗ್ರೇಸ್ಫುಲ್. ಅದೆಲ್ಲ ಮಾಡ್ಬೇಕಾದ್ರೆ ಮಕ್ಕಳಿಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ? ಆಮೇಲೆ ಅಲ್ಲಿ ಹೋದ್ರೂ ಟೀಚರ್ಸ್ ಇಲ್ಲ, ಅಲ್ಲೋಗಿ ಮಲ್ಕೊಳಕ್ಕೆ ಹೋಗ್ಬೇಕು ಅವರು, ಅಥವಾ ಫ್ರೀ ಊಟ ಕೊಡ್ತಾರೆ, ಆ ಊಟದ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅದೂ ಇಲ್ಲ. ಸಿ, ಎಡ್ಯುಕೇಷನ್ ಅನ್ನೋದು ಯಾವಾಗ ಇಂಪಾರ್ಟೆಂಟ್ ಆಗತ್ತೆ ಅಂದರೆ ಆ ಮಕ್ಕಳು ಇದ್ದೀರಾ ಸುಮಾರೇ. ಅದು ವಿಜಯಪುರದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಪಾಠ ಕಲಿಯುವಿಕೆ ಹೆಂಗಿದೆ ಹಿಂಗೆ ಇದು ನೋಡಿ, ಕಟ್ಟಡ ಇಲ್ಲ, ಇದು ನಾವು ತಂದು ತೋರಿಸ್ತಾ ಇದ್ದೀವಿ. ಕರ್ನಾಟಕದ ಬಹುಭಾಗ ಹಿಂಗೆ ಇದೆ. ಇದ್ರ ಬದಲು ಗಿಡ ಮರಗಳನ್ನ ಬೆಳೆಸ್ಬಿಟ್ಟು ಅದ್ರ ಕೆಳಗೆ ಗುರುಕುಲ ಅಂತ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು ರೆಸ್ಪೆಕ್ಟ್ ಆದ್ರೂ ಇರುತ್ತೆ. ದೇ ವಿಲ್ ಬಿ ಎ ಡಿಗ್ನಿಟಿ ಟು ಸೋ ಕಾಲ್ಡ್ ಎಜುಕೇಶನ್ ಸಿಸ್ಟಮ್ ಅಂತ. ಸೊ ಈ ಅದೇನೋ ಆವಾಗ 23,000 ಇತ್ತು, ನಾವು ಅದನ್ನ ಕಾಂಪೌಂಡ್ ಇಂಟ್ರೆಸ್ಟ್ ಬೆಳೆಸ್ದಂಗೆ 40,000 ವೇಕೆನ್ಸಿಗಳು ಅಥವಾ ಶಾರ್ಟೇಜ್ ಆಫ್ ಇದು ಮಾಡೋ ಬದಲು ದೇ ಹ್ಯಾವ್ ಟು ರಿವರ್ಸ್ ದ ಸಿಸ್ಟಮ್ಸ್. ಇದು ಸ್ಯಾಲ್ರೀಸ್ ಕೊಡಬೇಕು, ಆಮೇಲೆ ಅವ್ರಿಗೆ ಸ್ಕಿಲ್ಡ್ ಟ್ರೈನಿಂಗ್ ಕೊಡಬೇಕು. ಇವಾಗ ಎಷ್ಟೊಂದು ಜನ 30 ವರ್ಷ ಸೀನಿಯರ್ ಟೀಚರ್ಸ್ ಇರ್ತಾರೆ, ಅವ್ರಿಗೆ ಅಪ್ಗ್ರೇಡ್ ಆಗಿರತ್ತಾ ಇವಾಗಿಂದು? ಸೊ ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಆರ್ ರೆಡಿ, ದೇ ಆರ್ ಪ್ಯಾಷನೇಟ್ ಇನ್ ಟೀಚಿಂಗ್, ಅವ್ರಿಗೆ ಸ್ಕಿಲ್ಸ್ ಇರುತ್ತೆ. ಅಂಥವ್ರನ್ನ ಕರ್ಕೊಂಬಂದ್ರೆ ಸ್ವಲ್ಪ ಏನಾದರೂ ಸಿಸ್ಟಮ್ಸ್ನಲ್ಲಿ ಚೇಂಜ್ ಆಗ್ಬೋದಾ? ಆ್ಯಂಡ್ ಎಲ್ಲ ಕಡೆ ಯಾರೂ ಫ್ರೀಯಾಗಿ ಮಾಡಲ್ಲ. ಅವ್ರಿಗೆ ತಗ್ದಂಗೆ ಸ್ಯಾಲ್ರೀಸ್ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ ಬೇಸಿಕ್ಸ್ ಕೊಟ್ಟರೆ ಈ ಟ್ಯೂಷನ್ ಪಾಲಿಸೀಸ್ ಆಗಲಿ ಇದೆಲ್ಲ ಕಡಿಮೆ ಆಗುತ್ತೆ. ಬಹುಶಃ ಸರ್ ಹೇಳ್ದಂಗೆ ಮೋಸ್ಟ್ಲಿ ಪ್ರೈವೇಟೈಸೇಷನ್, ಪ್ರೈವೇಟ್ ಸ್ಕೂಲ್ಸ್ಗೆ ದೇರ್ ಶುಡ್ ಬಿ ಸಮಥಿಂಗ್ ಎಲ್ಸ್ ಹಿಡನ್ ಅಜೆಂಡಾ. ಯಾವುದೇ ಸರ್ಕಾರ ಬಂದರೂ ಸರ್, ಶಿಕ್ಷಣ ಅಂದಾಗ ಯಾಕೆ ಈ ಥರದ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ನಿಮ್ಗನ್ಸುತ್ತೆ? ಈ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಎಷ್ಟು ವರ್ಷದಿಂದ ಇದ್ದರೂ ಕೂಡ ಶಿಕ್ಷಣಕ್ಕೆ ಅಂತ ಇಡೋ ಬಜೆಟಿಂದ ಹಿಡಿದು ಅವುಗಳ ಅಭಿವೃದ್ಧಿಗೆ ಆ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ಪರ್ಸೆಂಟೇಜ್ ಕಡಿಮೆನೆ. ಅದೇ ನಾನು ಹೇಳ್ದಂಗೆ 44,490 ಸ್ಟೂಡೆಂಟ್ಗಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಅದಕ್ಕೆ ಶಿಕ್ಷಕರು ಇರೋದು 1,73,000 ಅಷ್ಟೇ. ಅಂದರೆ ಅಮೆರಿಕದಂಥ ದೊಡ್ಡ ರಾಷ್ಟ್ರಗಳಲ್ಲಿ ಶಿಕ್ಷಣಕ್ಕೆ ಭಾಳ ದೊಡ್ಡ ಆದ್ಯತೆಯನ್ನು ಕೊಡ್ತಾರೆ. ಅಲ್ಲಿ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಸ್ಟೂಡೆಂಟ್ ಅಂತಲೇ ಇರ್ತಾರೆ. ಮತ್ತು ಪ್ರಾಥಮಿಕ ಶಿಕ್ಷಣ ಹಿಡಿದು ಎಲ್ಲ
ಅದೊಂದು ಸರ್ಕಾರನೇ ವಹಿಸ್ಕೊಳ್ಳುತ್ತೆ. ಶಿಕ್ಷಣ ಅನ್ನೋದು ಭಾಳ ಮಹತ್ವದ್ದಾಗಿದ್ದಂಥ ಆಮೇಲೆ ಯುರೋಪ್ ಕಂಟ್ರಿಗಳಲ್ಲಿ ಶಿಕ್ಷಣಕ್ಕೆ ಭಾಳಷ್ಟು ಮಹತ್ವವನ್ನು ಕೊಡ್ತಾರೆ. ಅದೇ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನು ಈ ಸರ್ಕಾರದ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುದಾನಗಳನ್ನು ಕೊಟ್ಕೊಂಡು ಹೋಗ್ತಾರೆ. ಮತ್ತೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರೆ. ಅದೇ ಆ ಪ್ರಶ್ನೆನೇ ದೊಡ್ಡ ಪ್ರಶ್ನೆ ಆಗಿದೆ. ವಿದ್ಯಾರ್ಥಿಗಳು ಭಾಳ ಭವಿಷ್ಯದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿದ್ರೆ ಮಾತ್ರ ಒಳ್ಳೊಳ್ಳೆ ಅವರು ಸೈಂಟಿಸ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಾಸಾದಂಥ ಕ್ಷೇತ್ರಗಳಲ್ಲಿ ನಮ್ಮ ಭಾರತೀಯರು ಭಾಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಪೂರಕ ಶಿಕ್ಷಣ ವ್ಯವಸ್ಥೆ ಕಲ್ಪಿಸೋದು ಮಾತ್ರ ಈ ದೇಶದ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ರಾಜ್ಯ ಸರ್ಕಾರ ಈ ಶಿಕ್ಷಕರ ಕ್ಷೇತ್ರದ ವಿಚಾರದಲ್ಲಿ ಭಾಳ ಅಸಮರ್ಪಕವಾದಂಥ ನೀತಿಯನ್ನು ಅನುಸರಿಸ್ತಾ ಇದೆ. ಮತ್ತು ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಿಂದ ಕ್ರಮಾಂಕವನ್ನು ಕೊಡುವಂಥ ಮುಖಾಂತರ ಅವರನ್ನು ಭಾಳ ಪಾಸ್ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು, ಶಿಕ್ಷಕರನ್ನು ನೇಮಿಸಬೇಕು, ಅವ್ರಿಗೆ ಒಳ್ಳೆ ಸೌಲಭ್ಯಗಳನ್ನು ಕೊಡಬೇಕು. ಶಿಕ್ಷಣ ಸಂಸ್ಥೆಗಳು 7, 8, 10, 12 ಸಾವಿರಕ್ಕೆ ಸೀಮಿತ ಆಗಿದ್ದಾರೆ ಸರ್ಕಾರಿ ಶಿಕ್ಷಕರು ಅಂದಾಗ. ಹೌದು. ಆಮೇಲೆ ಯಾವುದೇ ರೀತಿಯಿಂದ ಅವರು ಹೊಸ ಅಪಾಯಿಂಟ್ಮೆಂಟ್ಗಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡ್ತಾ ಇಲ್ಲ. ಶಿಕ್ಷಕರ ಒಂದು 6,70,000 ಕರ್ನಾಟಕ ಸರ್ಕಾರದ ನೌಕರರಿದ್ದಾರೆ. ಅದರೊಳಗೆ 2 ಲಕ್ಷ ಶಿಕ್ಷಕರೇ ಇರ್ತಾರೆ. ಅಂಥವ್ರಿಗೆ ಮೂಲ ಸೌಲಭ್ಯಗಳನ್ನು ಶಿಕ್ಷಕರು ಕೊಟ್ಟಿಲ್ಲ. ಮತ್ತು ಅವ್ರಿಗೆ ಭಾಳ ಪ್ಲೆಸರ್ ಇದೆ. ಒಂದೇ ಒಬ್ಬ ಶಿಕ್ಷಕನೇ ಒಂದು ಇಡೀ ಹೆಡ್ ಮಾಸ್ಟರ್ ಅವನೇ ಆಗಿರಬೇಕು, ಪಾಠನೂ ಅವನೇ ಮಾಡಿರಬೇಕು, ಪಿ ಟಿ ಮಾಸ್ಟರ್ ಅವನಾಗಿರಬೇಕು, ಆಮೇಲೆ ಸೆಕ್ಯೂರಿಟಿ ಗಾರ್ಡು ಅವರೇ ಆಗಿರಬೇಕು. ಈ ರೀತಿ ವ್ಯವಸ್ಥೆ ಈ ಸರ್ಕಾರದ ಈ ವ್ಯವಸ್ಥೆ ಇದೆ. ಅದೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅವರಿಗೆ ಸೆಕ್ಯೂರಿಟಿ ಗಾರ್ಡ್ಗಳು ಇರ್ತಾರೆ. ಅಂದರೆ ಇದು ಶಿಕ್ಷಣ ಕ್ಷೇತ್ರ IT-BT ಅಲ್ಲ, ಇನ್ಕಮ್ ಇಲ್ಲ ಅಂತ ಹಿಂಗೆ ಇನ್ಕಮ್ ಇಲ್ಲ ಅಂತ ಒಂದು ಪ್ರಶ್ನೆ. ಅದೇ ಪ್ರೈವೇಟ್ ಸ್ಕೂಲ್ನವರು ಅಷ್ಟೇ ಇನ್ಕಮ್ ಮಾಡಿಕೊಂಡು ಒಳ್ಳೆ ಇದನ್ನು ಮಾಡ್ತಾರೆ. ಯಾಕಿಲ್ಲ ಬಿಡಿ ಸರ್, ಸರ್ಕಾರ ಓಪನ್ ಆಗಿ ಒಪ್ಕೊಂಡ್ಬಿಟ್ಟು ಟೀಚರ್ ಸ್ಟೂಡೆಂಟ್ ರೇಷಿಯೋನೇ ಇಲ್ಲ ನಮ್ಮ ಹತ್ರ, ವಿ ಆರ್ ಕ್ಲೋಸಿಂಗ್ ಇಟ್ ಫಾರ್ ದ ಗುಡ್ ಅಂದರೆ ಆ ಪೇರೆಂಟ್ಸ್ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ತಾರಲ್ವಾ. ಈ ಥರ ಕಷ್ಟಪಟ್ಟು ಈ ಥರ ಇನ್ಸ್ಟೆಡ್ ಆಫ್ ಆಲ್ ದೀಸ್ ಕಿಯೋಸ್ ಅಂಡ್ ಕನ್ಫ್ಯೂಷನ್ ಸರ್ಕಾರಿ ಆದ್ರೆ ಏನು ಅಂದ್ರೆ ಅದು ಬಡ್ಜೆಟ್ ಅಲ್ಲಿ ತಗೊಳ್ತಾರಲ್ವಾ, ಸೊ ಅದೆಲ್ಲ ಎಲ್ಲಿ ಹೋಗ್ತಾ ಇದೆ. ಗಾಟ್ ಇಟ್ ಸರ್. ಈಗ ನಾನು ವಿದೇಶದ ಯಾವುದೋ ಒಂದು ಸುದ್ದಿನ ಓದ್ತಾ ಇದ್ದೆ. ಹಿಂಗೆ ಆ ವಿದೇಶದ ಒಂದು ಹಳ್ಳಿಯಲ್ಲಿ ಒಂದೇ ಒಂದು ಮಗು ಸರ್, ಅಲ್ಲಿ ಸ್ಟೂಡೆಂಟ್. ಆ ಕಾರಣಕ್ಕೆ ಅಲ್ಲಿನ ಸರ್ಕಾರ, ಅಲ್ಲಿನ ಜಿಲ್ಲಾಡಳಿತ ಅಲ್ಲಿ ಟ್ರೈನ್ ಬಿಡುತ್ತಂತೆ. ಆ ಮಗು ಓದಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿತ್ತು. ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ಜರಿ, ತೊರೆ, ಹಳ್ಳ, ಕೊಳ್ಳ ಇರುತ್ತೆ. ನಿಮಗೂ ಗೊತ್ತಿದೆ, ನೀವು ಮಲೆನಾಡು ಭಾಗದವ್ರೆ. ಹೆಂಗೆ ಅಂದರೆ ಅಲ್ಲಿ ಮರದ ಕಟ್ಟಿಗೆನ ಬ್ರಿಡ್ಜ್ ಥರ ಹಾಕೊಂಡು ಅದ್ರ ಮೇಲೆ ಹೋಗ್ತಿರ್ತಾರೆ. ಅದು ಮುರಿದೋದ್ರೆ ಶಾಲೆನೇ ಇಲ್ಲ, ಮಳೆ ಬಂದರೆ ಶಾಲೆ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲಾದರೆ ಶಾಲೆ ಇಲ್ಲ. ಹೆಂಗೆ ಸರ್ ಇದು, ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಇದನ್ನೆಲ್ಲ? ಈಗ ನಾನು ವಿಷಯಕ್ಕೆ ಬರ್ತೀನಿ. 63,000 ಶಿಕ್ಷಕರು ಇದೆ, ಅದು ತುಂಬಬೇಕು. ಇದೇ ಒಂದು ಪರಿಸ್ಥಿತಿ 3 ದಶಕಗಳಿಂದ ಆಗಿತ್ತು. ನಾನು ಆವಾಗ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಡಿಪ್ಟಿ ಡೈರೆಕ್ಟರ್ ಆಗಿದ್ದೆ. ಗೋವಿಂದೇಗೌಡರು ಹೇಳ್ತಾರಲ್ಲ, ಅಂಥ ದಕ್ಷ ಪ್ರಾಮಾಣಿಕ ಮಹಾತ್ಮ ಗಾಂಧಿ ಇದ್ದರು. ಅವರು ಸೀದಾ ಚೀಫ್ ಮಿನಿಸ್ಟರ್ ಹತ್ರ ಹೋದರು. JH ಪಟೇಲ್ ಇದ್ದರು, ಅವರು SM ಕೃಷ್ಣ. ಒಂದು ಕೆಲಸ ಮಾಡಿ ಮಧ್ಯಾಹ್ನ ಬನ್ನಿ, ನಾನು ಹಣಕಾಸು ಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕರಿತೀನಿ ಅಂತ ಹೇಳಿದರು. ಯಾರು? ಓಕೆ. ಹಾಂ, ಸಿದ್ದರಾಮಯ್ಯನವರು ಈ ಕಡೆ, ಆ ಕಡೆ ಮುಖ್ಯಮಂತ್ರಿಗಳು, ಈ ಕಡೆ ಗೋವಿಂದೇಗೌಡರು. ನನಗೆ ಬೇಡ ಈ ಕೆಲಸ, ನಾನು ಮಾಡೋದಿಲ್ಲ ಅಂದರು. ಯಾರು? ಗೋವಿಂದೇಗೌಡರು. ಆಯಿತು. ಇಷ್ಟು ಹುದ್ದೆಗಳನ್ನ ಖಾಲಿ ಇಟ್ಕೊಂಡು ನಾನು ಎಂಥ ಶಿಕ್ಷಣ ಮಂತ್ರಿ ಯಾಕೆ ಕೆಲಸ ಮಾಡಲಿ? ನಾನು ಎಲ್ಲೋ ಹಿಂದೆ ಕೂತಿದ್ವಿ ನಾವೆಲ್ಲ ತುಂಬ ಜೂನಿಯರ್ ಅಲ್ಲ, ಇದೆಲ್ಲ ಹೊರಗಡೆ ಹೋಗೋ ಹಾಗಿಲ್ಲ. ಆವಾಗ ಎಚ್ಚೆತ್ಕೊಂಡ್ರು. ಆ ಕಾಲದಲ್ಲಿ 24,000 ಕೋಟಿ ರೂಪಾಯಿ ಬೇಕಾಗಿತ್ತು. 12,000 ಕೋಟಿನ ಇಮಿಡಿಯೇಟಾಗಿ ಅನುದಾನ ತೆಗೆದಿಟ್ರು. ಯಾರು? ಈಗಿನ ಮುಖ್ಯಮಂತ್ರಿಗಳು, ಆವಾಗಿನ ಫೈನಾನ್ಸ್ ಮಿನಿಸ್ಟರು ಸಿದ್ದರಾಮಯ್ಯನವರು. ಆ ಕ್ರೆಡಿಟ್ ಗೋವಿಂದೇಗೌಡರಿಗೂ ಹೋಯ್ತು, ಸಿದ್ದರಾಮಯ್ಯನವ್ರಿಗೂ ಹೋಯ್ತು. ಸೂಪರ್. 5 ವರ್ಷಗಳ ಕಾಲ ಪ್ರಾಬ್ಲಮ್ ಆಗಲಿಲ್ಲ. ಭಾಳ ಟ್ರಾನ್ಸ್ಪರೆಂಟ್ ಆಗಿ ನಡೀತು. ದುಡ್ಡು ಕಾಸು ಏನು ಕೊಡಬೇಕಾಗಿಲ್ಲ. ಯಾರು? ನಡೆದಾಡುವ ಗಾಂಧಿ ಅಂತಾರೆ. ಈಗ ಬೇಕಾಗಿರೋದೇನು? 24,000 ಕೋಟಿ ಬೇಕು. 2,240 ಕೋಟಿನೂ ಇಟ್ಟಿಲ್ಲ. ಹೊಸ ಶಿಕ್ಷಕರ ನೇಮಕಾತಿ 240 ಕೋಟಿನೂ ಇಲ್ಲ. ಯಾಕೆಂದ್ರೆ 50,000 ಕೋಟಿ ಬೇಕಾಗಿದೆ. ಹೀಗಾಗಿ ಇಂತಹ ಪ್ರಸಂಗಗಳಲ್ಲಿ ಅನುದಾನವನ್ನು ಮೊದಲು ರೆಡಿ ಮಾಡಬೇಕು. ಇದಕ್ಕೆ ಅವತ್ತಿನ ಹಣಕಾಸು ಮಂತ್ರಿ ಇವತ್ತು ಇದೇ ರೀತಿ ಒಂದು 3 ಜನನು ಸೇರ್ಕೊಂಡು ಈ ರೀತಿ ಏನು ಮಾಡಬೇಕು ಅಂತ ಹೇಳಿ ಒಂದು ವಿಶೇಷವಾದ ಒಂದು ಅನುದಾನವನ್ನು ಮಾಡಿ, ವಿಶೇಷವಾದ ಒಂದು ಪ್ರಸಂಗವನ್ನು ತೆಗೆದು ಅದನ್ನು ವಿಧಾನಸಭೆಯಲ್ಲಿ ಮುಂದಿಟ್ಟು ಅದಕ್ಕೇನಂತಾರೆ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ನ ಅನುದಾನ ಮಾಡಿದ್ರೆ ಇನ್ನು 6 ತಿಂಗಳಿಗಾದರೂ ಶಿಕ್ಷಕರು ಶಾಲೆಗಳಿಗೆ ಹೋಗ್ತಾರೆ. ಇಲ್ಲದ್ರೆ ಶಿಕ್ಷಕರುಗಳು ಹೋಗಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ.
ಇವತ್ತು ಅದೇ ಸಿದ್ದರಾಮಯ್ಯನವರು ಇದ್ದಾರಲ್ಲ ಸರ್, ನೀವು ಹೇಳಿದ ಅದೇ ಸಿದ್ದರಾಮಯ್ಯನವರು, ಬೇರೆ ಯಾರು ಅಲ್ಲ, ಮುಖ್ಯಮಂತ್ರಿಗಳು. ಅವರೇ ಕೊಟ್ಟಿದ್ದು ದುಡ್ಡು ಅವಾಗ ಏನ್ ಸರ್? ವಿತ್ ಕಂಪ್ಲೀಟ್ ಅವರೇ ಕೊಟ್ಟಿದ್ದು ದುಡ್ಡು. ಸಿದ್ದರಾಮಯ್ಯನವರೇ, ಅದು ನಾನೇ ಸಾಕ್ಷಿ ಇದ್ದೀನಲ್ಲ. ಅಲ್ಲ, ಇನ್ನೂ ಜಾಸ್ತಿ ಪವರ್ಸ್ ಇದೆ ಅಲ್ವಾ ಅವ್ರ ಹತ್ರ. ಮುಖ್ಯಮಂತ್ರಿಗಳು ಬಹಳ ಹೇಳಿದ್ರು ರಾಜಕೀಯವಾಗಿ ಯಾವ್ಯಾವ್ದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅಂತಾನು ಇದೆ ನಮ್ಮ ಇಂದ್ರನ ಅವ್ರು ಹೇಳಿದರು. ಪ್ರಯಾರಿಟೈಸ್ ಎಜುಕೇಶನ್ ಶುಡ್ ಬಿ ದಿ ಪ್ರಯಾರಿಟಿ. ಇಫ್ ಎಜುಕೇಶನ್ ಇಸ್ ನಾಟ್ ದಿ ಪ್ರಯಾರಿಟಿ, ಶಿಕ್ಷಣ ಯಾಕೆ ಹಂಗಾದ್ರೆ ಆ ಮೌಲ್ಯ, ಅವತ್ತಿದ್ದಂತಹ ಮೌಲ್ಯಗಳು ಇವತ್ತು ಯಾಕೆ ಹಂಗಾದ್ರೆ? ಅದೇ ರಾಜಕೀಯ ಪರಿಸ್ಥಿತಿಗಳು ಬೇರೆ ಆಗಿದೆ, ಸಾಮಾಜಿಕ ಪರಿಸ್ಥಿತಿಗಳು ಬೇರೆ ಆಗಿದೆ, ಆರ್ಥಿಕ ಪರಿಸ್ಥಿತಿಗಳು ಬೇರೆ ಆಗಿದೆ, ಸೋಷಿಯೋ ಎಕನಾಮಿಕ್ ಕಂಡೀಷನ್ ಮೇಲೆ ನೋಡ್ಕೊಂಡ್ಬಿಟ್ಟು ಆಮೇಲೆ ನಾಳೆ ಎಲೆಕ್ಷನ್ ಬಂದು ಬರೀ ಟೀಚರ್ಸ್ಗೆ ಹೋದ್ರೆ ಓಟ್ ಕೊಡ್ತಾರೆ, ಯಾರಾದರೂ ಕೊಡೋದಿಲ್ಲ. ಸೊ ಎಜುಕೇಶನ್ ಪ್ರಯಾರಿಟಿ ಅಂತ ಬಂದಾಗ ಮಾತ್ರ ಅದು ಒಂದು ಹೌದೌದೌದು ಇಶ್ಯೂ ಆಗುತ್ತೆ. ಅವಾಗ ಜನ ಆಂದೋಲನ ಆಗುತ್ತೆ, ಶಿಕ್ಷಕರು ಕೇಳ್ತಾರೆ, ಮಕ್ಕಳುಗಳಿಗೆ ಏನು ಅವ್ರ ವಾಯ್ಸ್ ಇಲ್ಲ. ಹೌದು, ಶಿಕ್ಷಕರಿಗೆ ಏನು ವಾಯ್ಸ್ ಇಲ್ಲ. ಒಬ್ಬ ಶಿಕ್ಷಕನಿಗೆ ಏನ್ರಿ 4 ಲಕ್ಷ ರೂಪಾಯಿ ಕೊಡ್ತೀರಾ ವರ್ಷಕ್ಕೆ ಅಲ್ವಾ? 10 ಜನ ಶಿಕ್ಷಕರಿಗೆ ಎಷ್ಟು? 40 ಲಕ್ಷ. 100 ಜನ ಶಿಕ್ಷಕರಿಗೆ 1 ಕೋಟಿ, 400 ಕೋಟಿ, 4 ಕೋಟಿ, 1000 ಜನಕ್ಕೆ 40 ಕೋಟಿ, 10,000 ಜನಕ್ಕೆ 4,000 ಕೋಟಿ, 24,000 ಕೋಟಿ ರೂಪಾಯಿ ಇಡಬೇಕು. ಪ್ಲಾನ್ ಮಾಡ್ಕೊಂಡು ಸುಮ್ಮನೆ ಒಂದು ಅಂದಾಜು ನಾನು ಹೇಳೋದು. ಅದು ಮುಂದಿನ ವರ್ಷದ್ದು ಹೇಳ್ತಾ ಇಲ್ಲ ನಾನು. ಮುಂದಿನ ವರ್ಷ ರಿಟೈರ್ ಆಗೋ ತಗೊಂಡಿಲ್ಲ ನಾನು, ಈ ವರ್ಷ ರಿಟೈರ್ ಆಗಿರೋರು ಮಾತ್ರ ತಗೊಂಡಿರೋದು. ಸೊ ನಾನು ಏನು ಸರ್ಕಾರವನ್ನು ಆಗ್ರಹ ಪಡಿಸ್ತಿದ್ದೀನಿ ಅಂತಂದರೆ, ಇದಕ್ಕೆ ಒಂದು ಎಮರ್ಜೆನ್ಸಿ ಸಿಚುಯೇಷನ್ ಅಂತ ಸರ್ಕಾರ ತಿಳಿದುಕೊಂಡು ಇದಕ್ಕೊಂದು ಕಾಯಕಲ್ಪ ಮಾಡಬೇಕು, ಶಿಕ್ಷಕರನ್ನ ಆಯ್ಕೆ ಮಾಡಬೇಕು ಅಂತ. ರೈಟ್. ಹಿಂದೆಲ್ಲ ಶಿಕ್ಷಕರಾಗಬೇಕು ಅಂತಲೇ ಶಿಕ್ಷಕರಾಗ್ತಿದ್ರು. ಅದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೊಂದಿದೆಯಾ? ಮಕ್ಕಳಿಗೆ ಕಲಿಸೋದು ಅಂದ್ರೇನು, ಈ ಥರದೊಂದು ಗುರುಬ್ರಹ್ಮ ಅಂದ್ರೆ ಆ ಸ್ಥಾನ ಇತ್ತು. ಇವಾಗ ಆಕ್ಸಿಡೆಂಟಲ್ಲಿ ಶಿಕ್ಷಕರಾಗ್ತಿದ್ದಾರೆ. ಕಡೆ ಪಕ್ಷ ಹಂಗಿದ್ದವ್ರಿಗಾದ್ರೂ ಕೆಲಸ ಸಿಗ್ತಿದೆಯಾ ಅಂದರೂ ಅದೂ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋರ ಸಂಖ್ಯೆನೂ ಕಡಿಮೆ ಆಗುತ್ತಲ್ಲ. ಯಾಕಂತ ಹೇಳಿದ್ರೆ ಇಷ್ಟೊಂದು ಶಿಕ್ಷಕರ ಕೊರತೆ ಇದೆ, ಎಲ್ಲ ಪಾರ್ಟ್ ಟೈಮಲ್ಲಿದ್ದಾರೆ. ಅವರು ಎಷ್ಟು 8, 9, 10 ಇಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದ್ದಾರೆ. ಹೌದು ಮೇಡಮ್. ನಮಗೆ ಒಂದು ಗಮನಿಸ್ಬೇಕೇನಂದ್ರೆ, ಅವಾಗಿನ ಕಲ್ಚರ್, ಅವಾಗಿಂದ ಏನು ಎಥಿಕ್ಸ್ ಇತ್ತಲ್ಲ, ಅದು ಆಕ್ಚುಲಿ ಇವಾಗೂ ಇದೆ. ನೀವು ಗಮನಿಸಿದ್ರೆ ಟೀಚರ್ಸ್ ಅಲ್ಲಿ ಇದೆ, ಮಕ್ಳಿಗೆ ಏನಾದ್ರು ತಿದ್ಬೇಕು, ಅವ್ರಿಗೆ ಒಳ್ಳೆ ದಾರಿಲಿ ನಡೆಸಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇದೆ. ಆದ್ರೆ ಸರ್ಕಾರದ ಕಡೆಯಿಂದ ಯಾವ ಧೋರಣೆ ಇದೆ ಅಂದ್ರೆ, ಇವಾಗ ಪರ್ಮನೆಂಟ್ ಕಲ್ಚರ್ ಆಫ್ ಏನೋ ಜಾಬ್ಸ್, ಇವಾಗ ಅವ್ರಿಗೂ ಮೊನ್ನೆ ಮಠ ಅಂತ ಇರುತ್ತೆ, ಅವ್ರಿಗೂ ಮಕ್ಳಂತ ಇರ್ತಾರೆ. ಇವಾಗ ಅವ್ರಿಗೆ 15,000 ಬದುಕಪ್ಪ ನೀನು, ಯಾವ ಟೀಚರ್ ಬದುಕ್ತಾರೆ ಮೇಡಮ್? ಹೌದು. ಇವಾಗ ಅವ್ರ ಬೆನ್ನೆಲುಬೆ ಇಲ್ದಂಗೆ ಆಗೋಗುತ್ತೆ. ನಾವು ಯಾವುದೋ PU ಟೀಚರ್, ಗೆಸ್ಟ್ ಲೆಕ್ಚರರ್ ಫ್ರೀ ಟೈಮಲ್ಲಿ ಟ್ರೈನಲ್ಲಿ ಮಜ್ಜಿಗೆ ಪ್ಯಾಕೆಟ್ ಮಾರ್ತಾರೆ. ದಿಸ್ ಈಸ್ ದ ಕಂಡೀಷನ್. ಇವತ್ತಿನ ಕಂಡೀಷನ್ ಈ ಥರ ಇದೆ. ಕೇಳಿಸ್ಕೊಳ್ಳೋಕ್ಕೆ ಒಂಥರ ಭಾಳ ಕಷ್ಟ ಆಗುತ್ತೆ ಇಂಥ ಕಂಡೀಷನ್. ನೋಡಿ ಮೇಡಮ್, ಇದೆಲ್ಲ ಆಗಿದ್ದು ಯಾವಾಗ ಗ್ಲೋಬಲೈಸೇಷನ್ ನಂತರ ಎಜುಕೇಷನ್ಗೆ ಪ್ರಾಮುಖ್ಯತೆ ಮುಂಚೆ ಏನಿತ್ತು ಆ ಪ್ರಾಮುಖ್ಯತೆನೇ ಇಲ್ಲ ಇವಾಗ. ಸರ್ಕಾರದ ಜವಾಬ್ದಾರಿ ಅಂತ ಇತ್ತು ಮುಂಚೆ. ಇವಾಗ ಆ ಜವಾಬ್ದಾರಿ ಸರ್ಕಾರದಲ್ಲ, ಪ್ರೈವೇಟ್ ಅವ್ರು ಬಂದ್ಬಿಟ್ಟಿದ್ದಾರೆ, ಕಬಳಿಸ್ತಾ ಇದಾರೆ ಮಾರ್ಕೆಟ್. ಸರ್ಕಾರನ ಅದಕ್ಕೆ ಉತ್ತೇಜನ ಕೊಡ್ತಾ ಇದೆ ಅನ್ನೋ ತರ ಒಂಥರ ಹಂಗೆ ಕಾಣುತ್ತೆ ಅದು ಆ ಪಿಕ್ಚರ್ ಯಾರ ತಲೆಗಾದ್ರೂ ಬಂದ್ಬಿಡುತ್ತೆ. ಮತ್ತೆ ಮೇಡಮ್ ಹೇಳ್ದಂಗೆ ನನ್ಗೆ ಅದು ಆಕ್ಚುಲಿ ಈ ಡಿಫರ್ ಸರ್ಕಾರ ಕೈ ತೊಳ್ಕೊಂಡ್ಬಿಡ್ಬೋದು. ನಾವು ಹೇಳ್ಬಿಟ್ರೆ ಪೇರೆಂಟ್ಸ್ಗೆ ಹೊರೆ ಆದ್ರೂ ಕಡಿಮೆ ಆಗುತ್ತೆ ಅಂತ ನಾನು ಅದು ಐ ಡೋಂಟ್ ಬಿಲೀವ್. ಯಾಕಂದ್ರೆ ವಿದ್ಯಾಸಾಗರ್ ಇರ್ಬೋದು, ಭಗತ್ ಸಿಂಗ್, ನೇತಾಜಿ ಇವ್ರುಗಳೆಲ್ಲ ಹೇಳಿದ್ದು ಸರ್ಕಾರದ್ದೇ ಜವಾಬ್ದಾರಿ, ಶಿಕ್ಷಣ ಕೊಡೋದು ಸರ್ಕಾರದ್ದೇ ಜವಾಬ್ದಾರಿ. ಅವಾಗ ಮಾತ್ರ ದೇಶಕ್ಕೆ ಒಳ್ಳೆ ಏನೋ ಭವಿಷ್ಯ ಇರುತ್ತೆ. ಹಂಗ್ ಕೈ ತೊಳ್ಕೊಂಡ್ಬಿಡ್ಬೇಕು ಅನ್ನೋದಕ್ಕಿಂತ ನಾವು ಪ್ರಶ್ನೆ ಮಾಡ್ಬೇಕು ಸರ್ಕಾರನ, ಏನಕ್ಕೆ ನೀವು ಕೊಡ್ತಿಲ್ಲ? ನಾವು ಕೇಳಿದ್ದೇನೋ ನೀವು ಕೊಡ್ತಿರೋದೇನೋ? ನಾವು ಆ ಗ್ಯಾರಂಟಿಗಳು ಕೇಳಿಲ್ಲ. ನಾವು ಕೇಳಿದ್ರು ಉದ್ಯೋಗ ಕೊಡಿ. ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ನೋಡಿ, 45-50 ಇಯರ್ಸ್ ಅಲ್ಲ ಹೈಯೆಸ್ಟ್. ಆದ್ರೆ ಸರ್ಕಾರಕ್ಕೆ ಅದನ್ನಲ್ಲ ತಲೆನೋವು. ಎಲೆಕ್ಷನ್ ಹೆಂಗ್ ವಿನ್ ಆಗೋದು, ಅದಕ್ಕೆ ಏನೇನು ಕಾಯ್ದೆಗಳು ಇತ್ತವಂದ್ರೆ ಎಕ್ಸಾಕ್ಟ್ಲಿ. ಹೆಲ್ತ್ ಎಡ್ಯುಕೇಶನ್ಗೆ ಪ್ರಯಾರಿಟೈಸ್ ಮಾಡಿ ಅಂದ್ರೆ ಅವರು ವೋಟ್ ಬ್ಯಾಂಕ್ಸ್ಗೆ ಇದು ಮಾಡ್ಕೊಳ್ತಾ ಇದ್ದಾಗ ಇಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಫೆಕ್ಟಿಂಗ್ ದ ಪೇರೆಂಟ್ಸ್ ಅಂಡ್ ದ ಸ್ಟೂಡೆಂಟ್ಸ್ ಲೈಫ್. ಅವ್ರಿಗೆ ಆಟ ಆಡೋ ಹಕ್ಕು ಯಾರು ಕೊಟ್ಟಿಲ್ವಲ್ಲ. ರೈಟ್, ಗೊತ್ತಾಯ್ತು, ಮಾತಾಡ್ತೀನಿ. ಸೊ ಬಹಳ ಮುಖ್ಯವಾಗಿ ಮಾಡದ ಕೆಲಸಕ್ಕೆ, ಶ್ರಮ ಇಲ್ಲದ ಕೆಲಸಕ್ಕೆ ನೀವು 2,000, 3,000, 1,000 ರೂಪಾಯಿ ಕೊಡೋಕ್ಕಿಂತ ಹೆಚ್ಚಾಗಿ ಉದ್ಯೋಗ ಅಂತ ಕೊಡಿ. ನಾವು ದುಡಿತೀವಿ ಅನ್ನುವಂಥ ಮನೋಭಾವದ ನಡುವೆ ದುಡಿಯೋದಕ್ಕೆ ಕೆಲಸ ಕೊಡೋದಿಲ್ಲ. ಇನ್ನೂ 60,000 ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದಾವೆ ಅಂದರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಆಗಲೇ ತಿರುಮಲ ಸರ್ ಹೇಳ್ದಂಗೆ ಅವತ್ತಿನ ಹಣಕಾಸು ಮಂತ್ರಿ ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಅವತ್ತಿದ್ದಂಥ ಬದ್ಧತೆಯನ್ನು ಇವತ್ತು ಖಂಡಿತ ತೋರಿಸಿದ್ರೆ ಆ ಶಿಕ್ಷಕ ವೃತ್ತಿ 53,000ದಿಂದ 60,000 ಇದೆ ನೋಡಿ, ಅದೆಲ್ಲವೂ ಫಿಲ್ ಆಗುತ್ತೆ. ಆಗ ಶಿಕ್ಷಕರು
ವೃತ್ತಿಯನ್ನು ಗಿಟ್ಟಿಸ್ಕೊಳ್ತಾರೆ, ಮಕ್ಕಳಿಗೂ ಶಿಕ್ಷಣ ಅನ್ನೋದು ಸಿಗುತ್ತೆ. ಅದರ ಬಗ್ಗೆ ಮಾತಾಡೋಣ. ಸ್ಕೂಲ್ಗಳಿಗೆ ಶಿಕ್ಷಕರ ಕೊರತೆ ಉಂಟಾಗಿದೆ. ಸುಮಾ ಅವರೇ, ನಾನು ಆಗಲೇ ಒಂದು ವಿಷಯ ಉಲ್ಲೇಖ ಮಾಡ್ತಾ ಇದ್ದೆ. ವಿದೇಶಗಳಲ್ಲಿ ಶಿಕ್ಷಣಕ್ಕೆ ಕೊಡುವಂಥ ಪ್ರಿಯಾರಿಟಿ ಇದೆಯಲ್ಲ, ಎಂಥ ಅತ್ಯದ್ಭುತ. ನಾವು ನೋಡಿ ವಾವ್ ಅಂತ ಅಂತೀವಿ. ಆದರೆ ಕರ್ನಾಟಕದಲ್ಲಿ ನಾವು ಮಲೆನಾಡು ಭಾಗ ಅಂತ ನೋಡಿದಾಗ ತುಂಬ ಕಷ್ಟದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಅಷ್ಟೇ. ನಾವು ಕರ್ನಾಟಕ ರಾಜ್ಯದ ಯಾವುದೇ ಹಳ್ಳಿ ತೊಗೊಂಡ್ರೂ ಕೂಡ ಕಿಲೋಮೀಟರ್ ಗಟ್ಟಲೆ ಸರ್ಕಾರಿ ಶಾಲೆಗೆ ಹೋಗಿ ವಿದ್ಯೆ ಪಡ್ಕೊಳ್ಳುವಂಥ ಇಂಥ ಪರಿಸ್ಥಿತಿ ಒಳಗೆ ಶಿಕ್ಷಕರು ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಅವ್ಯವಸ್ಥೆ ಮತ್ತೊಂದಿದೆಯಾ? ಎಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ಇದನ್ನು ಸರಿಪಡಿಸ್ಬಹುದು ಅಂತ ಅನ್ಸುತ್ತೆ? ಸ್ಟಾರ್ಟಿಂಗ್ ಬಂದು ಪ್ಯಾಷನೇಟ್ ಆಗಿರುವಂಥವ್ರಿಗೆ ಪ್ರೋತ್ಸಾಹ ಮಾಡಿ, ಅಂಥವ್ರನ್ನಲ್ಲಿ ಶಿಕ್ಷಣ ಮಂತ್ರಿಯ ಕೂರಿಸ್ಲೇನೆ ಫಸ್ಟ್ ಎಕ್ಸಾಕ್ಟ್ಲಿ ಅವ್ರಿದ್ರೇನೆ ಅವ್ರಿಗೆ ಆ ಒಂದು ಏನದು ಡೆಪ್ತ್ ಆಫ್ ದ ನಾಲೆಡ್ಜ್ ಅದ್ರ ಬಗ್ಗೆ ಇದ್ರೆ ಅವರಲ್ಲಿ ರೆಕ್ರೂಟ್ಮೆಂಟ್ಸ್ನಲ್ಲಿ ಈಸಿ ಆಗುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಈಗ ಶಿಕ್ಷಣ ಮಂತ್ರಿಗಳು ಶಿಕ್ಷಣದಲ್ಲಿ ಏನೇನು ಅವ್ಯವಸ್ಥೆ ಆಗಿದೆ ಅದನ್ನು ಸರಿಪಡಿಸ್ಬೇಕು, ಬಹುದೊಡ್ಡ ಜವಾಬ್ದಾರಿ. 1 ವರ್ಷ ಆಗಿದೆ ಸರ್ಕಾರ ಬಂದು. ಯಾರೋ ಹೇರ್ ಸ್ಟೈಲ್ ಬಗ್ಗೆ ಕಮೆಂಟ್ ಮಾಡಿದ್ರು ಅಂತ ಹೇಳಿ ಹೇರ್ ಸ್ಟೈಲ್ ಬಗ್ಗೆ ಬೇಕಾದ್ರೆ 1 ಅವರ್ ಮಾತಾಡ್ತಾರೆ, 1 ಅವರ್ ಮಾತಾಡ್ತಾರೆ. ಅದಕ್ಕೆ ಗ್ರಾಫು ಆ ಗೌರ್ಮೆಂಟಿಂದ ಈ ಗೌರ್ಮೆಂಟಿಗೆ ಇಷ್ಟು ವೋಟ್ಸ್ ಕಡಿಮೆ ಆಯಿತು, ಏನೇನೋ ಮಾಡೋಕ್ಕೆಲ್ಲ ಬುದ್ಧಿ ಇರುತ್ತೆ. ಸೊ ಆ ನಾಲೆಡ್ಜ್ನ ಇನ್ಸ್ಟೆಡ್ ಆಫ್ ಆ ಥರ ಮಾಡೋ ಬದಲು ಇವಾಗ SLCದು ಪರ್ಸೆಂಟೇಜ್ ಕಡಿಮೆ, ಅದು ನಾವು ನೋಡಿದ್ವಿ, ಅದು ಡಿಸ್ಕಸ್ ಮಾಡಿದ್ವಿ. ಏನಕ್ಕೆ ಕ್ಯೂರೇಟಿವ್ ಟೀಚಿಂಗ್ ಪ್ರೋಸೆಸ್ ಇರಲಿಲ್ಲ. ಅದೇನಕ್ಕೆ ಇರಲಿಲ್ಲ? ಬಿಕಾಸ್ ಆ ಟೀಚರ್ಸ್ಗೆ ಆ ಸ್ಕಿಲ್ ಸೆಟ್ಸ್ ಇರಲಿಲ್ಲ. ಇವಾಗ ನೋಡಿದ್ರೆ ವೇಕೆನ್ಸೀಸ್. ಆಮೇಲೆ ಫಸ್ಟು ಆ ಎಜುಕೇಷನ್ ಮಿನಿಸ್ಟರ್ಗೆ ಆ ಕ್ವಾಲಿಟೀಸ್ ಇದ್ದರೆ ನೀವು ಹೇಳ್ದಂಗೆ ಆ ರೆಕ್ರೂಟ್ಮೆಂಟ್ಸ್ನಲ್ಲಿ ಈಸಿ ಆಗುತ್ತೆ. ನೆಕ್ಸ್ಟ್ ಇಸ್ ದ ಇನ್ಫ್ರಾಸ್ಟ್ರಕ್ಚರ್. ಈ ಒಂದು ಮೇಲ್ ಜೆಂಡರ್ ಬಯಾಸ್ ಮಾಡಬಾರ್ದು. ಮೇಲ್ ಆಗಲಿ ಫೀಮೇಲ್ಗಾಗಲಿ ಯಾರೇ ಒಂದು ಆ ಪ್ರೊಫೆಷನ್ಗೆ ಪ್ಯಾಷನೇಟ್ ಆಗಿ ಓದಿದಾಗ ಬೇರ್ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಒಂದು ಫ್ಯಾನ್ ಆಗಲಿ, ಕುಡಿಯೋ ನೀರಾಗಲಿ, ವಾಶ್ರೂಮ್ ಫೆಸಿಲಿಟೀಸ್ ಆಗಲಿ, ಕ್ಲೆನ್ಲಿನೆಸ್ ಇರಲಿ, ಕೂತ್ಕೊಳ್ಳೋ ಟೇಬಲ್ಸ್, ಚೇರ್, ಬೇರ್ ಮಿನಿಮಮ್ ಇದಿರಬೇಕು. ನೆಲದ ಮೇಲೆ ಕೂತ್ಕೋ, ಆ ಟೀಚರೇ ಎಲ್ಲ ಮಾಡಬೇಕು, ಆ ಮಕ್ಕಳೇ ಎಲ್ಲ ಮಾಡಬೇಕು. ಏನಕ್ಕೆ ಮಾಡ್ತಾರೆ? ಅವ್ರ ಮನೆಯಿಂದನೂ ಸ್ಕೂಲಿಗೆ ಬರಬೇಕಂದ್ರೂ ನಡ್ಕೊಂಡು ಬರಬೇಕು, ಫೆಸಿಲಿಟೀಸ್ ಅಲ್ಲೂ ಬಂದು ಕೆಲಸ ಮಾಡಬೇಕು. ಅದು ಏನಕ್ಕೆ ಮಾಡ್ತಾರೆ ಅವರು? ಇವ್ರು ಕೊಡೋ ಇದಕ್ಕೆ. ಆಮೇಲೆ ಪ್ರೈವೇಟೈಸೇಷನ್ ಲೈಕ್ ಪೊಲಿಟಿಸೈಸ್ ಮಾಡಬೇಡಿ. ಅದಕ್ಕೆ 1 ತಿಂಗಳು 2 ತಿಂಗಳು 3 ತಿಂಗಳು ಗೌರ್ಮೆಂಟ್ ಟೀಚರ್ಸ್ಗೆ ಸಂಬಳ ಕೊಡಲ್ಲ. ಅವ್ರ ಮನೆ ಹೆಂಗೆ ನಡೆಯುತ್ತೆ? ಅದರಿಂದ ಎಷ್ಟೊಂದು ಜನ ಬಿಟ್ಬಿಡ್ತಾರೆ. ಮೊನ್ನೆ ಇವಾಗ ರೀಸೆಂಟಾಗಿ ಪ್ಯಾಂಡಮಿಕ್ ಆದಾಗ ಎಷ್ಟು ಜನ ಟೀಚರ್ಸ್ಗೆ ತೆಗೆದುಬಿಟ್ರು, ಮಿಕ್ಕಿ ಟೀಚರ್ಸ್ಗೆ ಅರ್ಧ ಸಂಬಳ ಕೊಟ್ಟರು. ಸೊ ಅವಾಗ ಏನು ಮಾಡಿದ್ರು ಅವರು, ನಮಗೆ ಪ್ರೊಫೆಷನ್ನೇ ಬೇಡ, ಬ್ಯೂಟಿಷಿಯನ್ ಆಗಿ ಹೋಗ್ತೀನಿ. ಬ್ಯೂಟಿಷಿಯನ್ ಆಗಿ ಹೋದ್ರೆ 1-2 ಮದುವೆದೋ 2 ಫಂಕ್ಷನ್ ಬಂದ್ರೆ ಇದಕ್ಕಿಂತ ಜಾಸ್ತಿ. ಆಮೇಲೆ ಜಾಬ್ ಸೆಕ್ಯೂರಿಟಿ ಇದೆ, ಅವ್ರಿಗೆ ಜಾಬ್ ಡಿಗ್ನಿಟಿ ಇದೆ. ಅವ್ರ ಮಕ್ಕಳನ್ನ ಬೇರೆ ಕಡೆ ಅವ್ರಿಗೆ ಅಷ್ಟು ಪ್ಯಾಷನೇಟ್ ಇದ್ರು ಅವ್ರು ಆ ಥರ ಮಾಡ್ತಾರೆ. ಈಗ ಹೆಂಗಾಗಿದೆ ಅಂದ್ರೆ ಸರ್ಕಾರಿ ಟೀಚರೇ ತನ್ನ ಮಗುನ್ ಸರ್ಕಾರಿ ಶಾಲೆಗೆ ಸೇರಿಸಲ್ಲ. ಇವಾಗ ನಮ್ಮ ಮಿನಿಸ್ಟರ್ಸ್ ಆಗಲಿ, ಹೈ ಲೆವೆಲ್ ಅಲ್ಲಿರೋ ಅವ್ರು ಕಳಿಸ್ತಾರ? ಅವರೇ ಕಳ್ಸಲ್ಲ. ಅವರೇ ಯಾಕೆ ನಾವು ನೀವೂ ಕಳ್ಸಲ್ಲ, ಇನ್ನು ಟೀಚರ್ಸು ಕಳ್ಸಲ್ಲ. ಅವ್ರು ಹೇಳ್ದಲ್ಲ, ಇವಾಗ ಬ್ಯೂಟಿಷಿಯನ್ ಆಗೋ ಅಥವಾ ಡೇಟಾ ಎಂಟ್ರಿ ಪೋಸ್ಟ್ಗಳು ಏನೋ ಒಂದು ಜಾಬ್ಸ್ ಮಾಡ್ಕೊಂಡು ಸಾಯಂಕಾಲದ ಹೊತ್ತು ಆನ್ಲೈನ್ ಟ್ಯೂಷನ್ಸ್ ತಗೊಳ್ತಾರೆ. ಸೊ ಅವ್ರಿಗೆ ಇದಕ್ಕಿಂತ ಜಾಸ್ತಿ ಬರುತ್ತೆ. ಅಂಡ್ ಆ ಪ್ಯಾಷನ್ ಅವರಲ್ಲಿ ಏನಿದೆಯೋ ವಿದ್ಯೆ ಹೇಳ್ಕೊಡ್ಬೇಕು ಅಂತ ಅದನ್ನು ಬಿಡ್ತಾ ಇಲ್ಲ, ಬೇರೆ ಥರ ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ದೇ ನೋ ಈ ಈಸಿ ಪ್ರೋಸೆಸ್. ಇಷ್ಟೊಂದೆಲ್ಲ ಗೌರ್ಮೆಂಟು ನೋಡ್ಕೊಂಡು ಕೂತಿದೆ, ಇದು ಗೊತ್ತಿಲ್ಲ ಅಂತಲ್ಲ. ಸೊ ಇದು ಬೇಸಿಕ್ಲಿ ಎಲ್ಲ ಹೇಳ್ದಂಗೆ ಗೌರ್ಮೆಂಟ್ ಹ್ಯಾಸ್ ಟು ಕಮ್ ಅಪ್ ವಿತ್ ಗುಡ್ ಪ್ರೋಸೆಸ್ ಇನ್ ದ ಸಿಸ್ಟಮ್. ಓಕೆ, ಗುಣಮಟ್ಟದ ಶಿಕ್ಷಣ ಬೇಕು, ಗುಣಮಟ್ಟದ ಶಿಕ್ಷಕರು ಬೇಕು, ಗುಣಮಟ್ಟದ ವಿದ್ಯಾರ್ಥಿಗಳ ಸೃಷ್ಟಿಯಾಗಬೇಕು ಅನ್ನೋದಾದರೆ, ಈಗ ತಗೊಂಡಿರುವಂಥ ಶಿಕ್ಷಕರ ಬಗ್ಗೆನೇ ನಾನು ಮಾತಾಡೋದಾದರೆ, ಅವರು ಅಪ್ಗ್ರೇಡ್ ಆಗಿದ್ದಾರಾ? ಅಪ್ಗ್ರೇಡ್ ಆಗ್ತಿರುವಂತಹ ಅಥವಾ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ಸ್ಟೂಡೆಂಟ್ಸು ಕೂಡ ಡೈಲಿ ಅಪ್ಡೇಟ್ ಆಗ್ತಾ ಇರ್ತಾರೆ. ಅಂತಹ ಎಜುಕೇಷನ್ ಕೊಡುವಂತಹ ಶಿಕ್ಷಕರು ಇದ್ದಾರೆ ಅಂತ ಅನ್ಸುತ್ತಾ? ಅಂಥವ್ರನ್ನ ರಿಕ್ರೂಟ್ ಮಾಡ್ಕೋತಿದ್ದಾರಾ? ಇದ್ದಾರೆ. ಈ ದೇಶದಲ್ಲಿ ಭಾಳ ದೊಡ್ಡ ವಿಜ್ಞಾನಿಗಳು ಅಥವಾ ದೊಡ್ಡ ಸಾಹಿತಿಗಳೆಲ್ಲ ಶಿಕ್ಷಕರ ಕ್ಷೇತ್ರದಿಂದ ಬಂದಂಥವ್ರು. ಸರ್ವಪರಿಯಾದ ಡಾಕ್ಟರ್ ರಾಧಾಕೃಷ್ಣ ಅವರು ಈ ರಾಷ್ಟ್ರಪತಿಗಳಾಗಿದ್ದಾಗ ಶಿಕ್ಷಕರ ದಿನಾಚರಣೆ ಅಂತಲೇ ಮಾಡಿದ್ರು. ಶಿಕ್ಷಕರಿಗೆ ಒಂದು ಸ್ಥಾನಮಾನ ಕೊಡುವಂಥ ದೃಷ್ಟಿಯಿಂದ ಅವ್ರು ಭಾಳ ಮಾಡೋದು. ಇವಾಗ ಕುವೆಂಪು ಆಗಿರ್ಬೋದು, ಡಾಕ್ಟರ್ ಸುಮಿತ್ರ ನಾಡಿಗ ಆಗಿರ್ಬೋದು, ರಘುವರ್ ರಾಮಚಂದ್ರ ಆಗಿರ್ಬೋದು, ಸಿದ್ಧಲಿಂಗಯ್ಯನವರಾಗಿರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ಕವಿಗಳಾಗಿದ್ದಾರೆ. ಕಂಬಾರರಾಗಿರ್ಬೋದು. ಶಿಕ್ಷಕರ ಕ್ಷೇತ್ರದಿಂದಲೇ ಅವ್ರು ಭಾಳ ಪ್ರಸಿದ್ಧಿಯಾಗಿದ್ದಂಥ ಒಂದು ಸಮಾಜ ಈ ಸೃಷ್ಟಿಯಾಗಿದೆ. ಆಮೇಲೆ ಈಗಿನ ವಿದ್ಯಾರ್ಥಿಗಳು ಭಾಳಷ್ಟು
ಶಿಕ್ಷಕರಿಗಿಂತ ವಿದ್ಯಾರ್ಥಿಗಳು ಭಾಳ ಬುದ್ಧಿವಂತರಾಗಿ ಶಿಕ್ಷಣವನ್ನು ಕಲಿಯುವಂಥ ಮಟ್ಟಕ್ಕೆ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 14 ಡಿಸ್ಟಿಕ್ಕು, ತುಮಕೂರಿಂದ ಹಿಡಿದು ಬೀದರ್ ತನಕ ಭಾಳ ಒಂದು ಹಿಂದುಳಿದ ಪ್ರದೇಶಗಳಾಗಿ ಉಳಿದಿದೆ. ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಭಾಳ ಶಿಕ್ಷಣ ವ್ಯವಸ್ಥೆ ಭಾಳ ಅಧ್ವಾನದ ಸ್ಥಿತಿಯಿದೆ. ಮತ್ತು ಕೊಪ್ಪಳ ಮತ್ತು ಇದು ಮಲಪ್ರಭಾ ಘಟಪ್ರಭಾ ಏರಿಯಾ ನದಿ ಹರಿಯುವಂಥ ಪ್ರದೇಶಗಳಲ್ಲಿ ಅಲ್ಲಿ ಶಾಲಾ ಶಿಕ್ಷಕರೇ ಇಲ್ಲ. ಮತ್ತು ಶಾಲೆಗಳು 15 ಜನ 16 ಜನ ವಿದ್ಯಾರ್ಥಿಗಳು ಅಲ್ಲಿ ಅವ್ರಿಗೆ ಇಷ್ಟು ಕಡಿಮೆ ಡಿಜಿಟ್ ಏನಾದ್ರು ಸಿಕ್ಬಿಟ್ರೆ ಮುಗ್ದೋಯ್ತು ಸರ್, ಶಾಲೆ ಕ್ಲೋಸ್ ಮಾಡೋಕ್ಕೆ. ಶಾಲೆ ಕ್ಲೋಸ್ ಮಾಡ್ತಾರೆ. ಮತ್ತು ಎಲ್ಲ ಈ ಜಿಲ್ಲಾ ಪಂಚಾಯತ್ಗಳಿಗೆ ಶಿಕ್ಷಕರ ಒಂದು ಸಂಬಳ ಸಾರಿಗೆ ಭತ್ಯೆ ಕೊಡುವಂಥ ವ್ಯವಸ್ಥೆ ಇದೆ. ಆ ಜಿಲ್ಲಾ ಪಂಚಾಯತಿಗಳ ಅನುದಾನದ ಕೊರತೆ ಇರೋದ್ರಿಂದ ಶಾಲಾ ಶಿಕ್ಷಕರಿಗೆ ಸರಿಯಾದ ರೀತಿಯ ಸಂಬಳ ಸಾರಿಗೆ ಕೊರತೆ ಇಲ್ಲ. ಮತ್ತು ಪ್ರೈವೇಟ್ ಸ್ಕೂಲ್ 19 ಲಕ್ಷ ಶಾಲೆಗಳು ಕರ್ನಾಟಕದಲ್ಲಿದೆ. ಮತ್ತು ಅಲ್ಲಿನ ಶಾಲೆ ನಿರ್ವಹಿಸುವಂಥ ಖಾಸಗಿ ಶಾಲಾ ಶಿಕ್ಷಕರಿಗೆ 10 ವರ್ಷದಿಂದ ಅವ್ರಿಗೆ ನೇಮಕಾತಿ ಪತ್ರವನ್ನು ಕೊಟ್ಟಿಲ್ಲ. ಮತ್ತು ಮ್ಯಾನೇಜ್ಮೆಂಟ್ ಏನು ಸಂಬಳ ಕೊಡ್ತಾರೋ ಅದರೊಳಗಿಂದ ಜೀವನ ಮಾಡಬೇಕಾಗುತ್ತೆ ಅವರು. ಮತ್ತು ಸರ್ಕಾರ ಅದ್ರ ಮೇಲೆ ನಿಯಂತ್ರಣ ಇಟ್ಕೊಂಡಿಲ್ಲ. ಅದನ್ನು ಎಷ್ಟು ಸಂಬಳ ಕೊಡ್ತಾರೆ, ಎಷ್ಟು ಖರ್ಚಾಗ್ತಾ ಇದೆ. ಖಾಸಗಿ ಆಡಳಿತ ಮಂಡಳಿಗಳಲ್ಲೇ ಸರ್ಕಾರಕ್ಕಿಂತ ಭಾಳ ಪ್ರಭಾವ ಬೀರ್ತಾ ಇರೋದ್ರಿಂದ ಸರ್ಕಾರ ಎಲ್ಲೋ ಒಂದು ಕಡೆ ಸೋಲುಕೊಳ್ಳೋ ಸ್ಥಿತಿ ಬಂದಿದೆ. ಮತ್ತು ಕೂಡಲೇ 60,000 ಏನು ಶಿಕ್ಷಕರ ನೇಮಕ ಮಾಡೋದಕ್ಕೆ ಸೋಲು ಒಪ್ಕೊಂಡ್ರೆ ಏನು ಸರ್, ವಾಟ್ ನೆಕ್ಸ್ಟ್? ಸೋಲು ಅಂದ ತಕ್ಷಣ ಅಂತ್ಯ ಆಗ್ಬಿಡುತ್ತೆ. ಅಂತ್ಯ ಆಗ್ಬಿಡೋಂಥ ಸಂದರ್ಭಗಳಿದೆ. 60,000 ಶಿಕ್ಷಕರ ನೇಮಕ ಮಾಡೋದಕ್ಕೆ ಸರ್ಕಾರಕ್ಕೆ ಹಣಕಾಸಿನ ತೊಂದರೆ ಏನಿಲ್ಲ. ಅದು ಒಂದು ಬದ್ಧತೆ ಬರಬೇಕಷ್ಟೇ ಸರ್ಕಾರಕ್ಕೆ. ಹೌದು ರೈಟ್ ಸರ್. ಈಗ ಕಂಪ್ಲೀಟಾಗಿ ನನಗೇನು ಗೋಚರ ಆಗ್ತಿದೆ ಅಂತ ಹೇಳಿದ್ರೆ ಸರ್ಕಾರದ ಒಂದು ನಿರ್ಲಕ್ಷ್ಯವೇ ಕಾಣ್ತಾ ಇದೆ. ಆ ಬದ್ಧತೆ ಇಲ್ಲ, ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಕಂಡು ಬರ್ತಾ ಇಲ್ಲ. ಹಾಗಾದರೆ ಏನೋ ಇರಬೇಕಲ್ಲ. ಈಗ ಬಜೆಟಲ್ಲೂ ಅಷ್ಟು ಹಣ ಇಡಲ್ಲ ಅನ್ನೋದಾದರೆ, ಇಷ್ಟು ಪ್ರಿಯಾರಿಟಿ ಕೊಡಲ್ಲ ಅಂದರೆ ಯಾವುದೋ ಒಂದು ಕಾರಣದಿಂದಲೇ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಇರುತ್ತಲ್ಲ, ಆ ಕಾರಣ ಏನು ಹಾಗಾದರೆ? ಈಗ ಭಾರತದ ಸಂವಿಧಾನ ಏನು ಹೇಳುತ್ತೆ ಅಂದರೆ 5ರಿಂದ 12ನೇ ತರಗತಿಯವರು 16 ವರ್ಷದ ಉಚಿತ ಕಡ್ಡಾಯ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತ ಹೇಳ್ತೀವಿ. ನಾವೇನು ಮಕ್ಕಳಿಗೆ ಇವೆಲ್ಲ ಕೊಡ್ತಾ ಇದ್ದೀವಿ, ಇದು ಯಾವ ಧರ್ಮ ಅರ್ಥ ಇಲ್ಲ. ಇದು ಕಾನೂನಿನಲ್ಲಿದೆ. ನಮ್ಮ ಭಾರತ ದೇಶ ಅಂಬೇಡ್ಕರ್ ಅವರೇ ಹೇಳಿಬಿಟ್ರು, ನೀವು ಈ ಕೆಲಸ ಕೊಡಲೇಬೇಕು, ಇದಕ್ಕೆಲ್ಲ ದುಡ್ಡು ಇಡಲೇಬೇಕು ಅಂತ ಹೇಳಿದರು. ಪ್ರತಿ ಸರ್ಕಾರಗಳಲ್ಲೂ ಸಹ ಇದು ಬಂದಿದೆ ಅಂತ ನಾನು ನೀವೇ ಹೇಳಿದ್ರಿ. ಈಗ 63,000 ಶಿಕ್ಷಕರನ್ನ ಇಮಿಡಿಯೇಟಾಗಿ ಆಯ್ಕೆ ಮಾಡಿ, ಇದು ಆಯ್ಕೆ ಮಾಡೋದೊಂದೇ ಅಲ್ಲ, ಮೊದಲು ನೀವು ಪ್ರಕಟಣೆ ಕೊಡಬೇಕು. ಅದರಲ್ಲಿ ಹೆಣ್ಮಕ್ಳು, ಗ್ರಾಮಾಂತರದವರು, ಗ್ರಾಮಾಂತರದಲ್ಲಿ ತುಂಬ ಜನ TCH ಮಾಡಿ ಫ್ರೀ ಅವರಿದ್ದಾರೆ, TCH ಮಾಡಿ ಮನೇಲಿ ಇದ್ಬಿಟ್ಟಿದ್ದಾರೆ. ಗೋವಿಂದೇಗೌಡರು ಇದ್ದಾಗ ಹೇಳಿದ್ರು ಒಂದು ಕೆಲಸ ಮಾಡೋಣ ಅಂದರು. ಏನು ಮಾಡೋಣ, ಗ್ರಾಮಾಂತರದವ್ರಿಗೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ಮಾಡೋಣ ಅಂತ ಹೇಳಿದರು. ಅದಕ್ಕೆ ಸುಪ್ರೀಂ ಕೋರ್ಟ್ನ ಮೈ ಮೇಲೆ ಬಿದ್ದುಬಿಟ್ರು. ಹಂಗೆ ಸ್ಪೆಷಲ್ ಮಾಡೋಕ್ಕಾಗಲ್ಲ, ಗ್ರಾಮ ಅಂದರು ಒಂದೇ, ನಗರ ಅಂದರು ಒಂದೇ, ಎಲ್ಲ ಒಂದೇ ಅಂದ್ಬಿಟ್ರು. ಅವರು ವಿಶೇಷವಾದ ಅಮೆಂಡ್ ತಂದುಬಿಟ್ರು. ಈ ರಾಜ್ಯಪಾಲರಿಂದ ಇರ್ತಾರಲ್ಲ, ಏನದು ಸುಗ್ರೀವಾಜ್ಞೆ ತಂದುಬಿಟ್ರು. ಗ್ರಾಮೀಣ ಶಿಕ್ಷಕರನ್ನ ಆಯ್ಕೆ ಮಾಡಿದ್ರು. ಸುಮಾರು 22,000 ಗ್ರಾಮೀಣ ಶಿಕ್ಷಕರ ಆಯ್ಕೆ ಆದರು. ಹಾಗಾಗಿ ನೀವು ಮಾಡಬೇಕಾಗಿರೋದೇನು ಇವಾಗ, ಹೆಣ್ಮಕ್ಕಳು ಶಿಕ್ಷಕರ ಆಯ್ಕೆ, ಗ್ರಾಮೀಣ ಶಿಕ್ಷಕರ ಆಯ್ಕೆ, ಗ್ರಾಮೀಣದಲ್ಲೂ ಸಹ ಮಹಿಳೆಯರ ಶಿಕ್ಷಕರ ಆಯ್ಕೆ. ಅದನ್ನು ಮಾಡಬೇಕಾದ್ರೆ ಮೊದಲು ನೀವು ಬಜೆಟ್ ಇಡಬೇಕು. ಬಜೆಟ್ ಇಟ್ಟ ತಕ್ಷಣ ಅದಕ್ಕೆ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು. ಅದರ ಪ್ರಕ್ರಿಯೆಗೆ ಸ್ವಲ್ಪ ಸಮಯ ಕೊಡಬೇಕು. ಆ ಪಟ್ಟಿ ಪ್ರಕಟಣೆ ಮಾಡಬೇಕು. ಆಮೇಲೆ ಅವರೇ ಆಯ್ಕೆ ಆಗಬೇಕು. ಇದನ್ನು ಒಂದೇ ಹಂತದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೇನೆ. ಅಟ್ಲೀಸ್ಟ್ 2 ಹಂತದಲ್ಲಿ ಯಾರು ಮಾಡಲಿ. ದುಡ್ಡಲ್ಲಿ ತರೋದು 63,000 ಅದಕ್ಕೆ ದುಡ್ಡು ತರೋದಕ್ಕೆ ಒಂದು ವಿಶೇಷವಾದ ಅಧಿವೇಶನವನ್ನೇ ಕರಿಬೇಕು ಖಾದರ್ ಸಾಹೇಬರು. ಅಲ್ಲ ಹೇಳೋದು ನಾನು, ಈಗಿದೆಲ್ಲ ಪ್ರತಿ ವರ್ಷನೇ ಹೀಗಿದೆ. ಪ್ರತಿ ವರ್ಷ ಈ ಸರಿ ಮೇಲೆ ಮಾಡಬೇಕಲ್ಲ. ಆಗ ಈ ಶಿಕ್ಷಣ ಮಂತ್ರಿಗಳು, ಪ್ಲ್ಯಾನಿಂಗ್ ಮಿನಿಸ್ಟರು, ಫೈನಾನ್ಸ್ ಮಿನಿಸ್ಟರು, ಚೀಫ್ ಮಿನಿಸ್ಟರು ಯಾವ್ಯಾವ ರೀತಿ ನಾವು ದುಡ್ಡು ಎತ್ಬೋದು ಈ ದುಡ್ಡು ಇದನ್ನು ಮಾಡೋಕ್ಕೆ ಅಂತ ಹೇಳಿಬಿಟ್ಟು, ಒಂದು ಹಣಕಾಸಿನ ಮಂತ್ರಿಗಳು ಒಂದು ಪ್ಲ್ಯಾನಿಂಗ್ ಕಮಿಷನ್ ಇಲ್ವಾ ಕರ್ನಾಟಕದಲ್ಲಿ? ಇದೆ ಕರ್ನಾಟಕ ಪ್ಲ್ಯಾನಿಂಗ್ ಕಮಿಷನ್ ಇದೆ. ಈಗ ಯಾರವರು ಇವಾಗ ಇದೆಲ್ಲ ಸರಿ, ಇವರು ನಮ್ಮ ಚೀಫ್ ಸೆಕ್ರೆಟರಿ ಪ್ಲ್ಯಾನಿಂಗ್ ಕಮಿಷನ್ ಇನ್ ಕರ್ನಾಟಕ, ಮುಖ್ಯ ಕಾರ್ಯದರ್ಶಿಗಳೇ ಉಪಾಧ್ಯಕ್ಷ. ಆಮೇಲೆ ಇವಾಗ ಇವರು ಹಿಂದಿದ್ರಲ್ಲ ನಮ್ಮ ಮಂತ್ರಿಗಳು, ಅವರೇ ಅದಕ್ಕೆ ಉಪಾಧ್ಯಕ್ಷರು ಇವರು ಬಂದು ಅವರಿದ್ದಾರೆ. ಹಾಗಾಗಿ ಮೊದಲು ಈ ದುಡ್ಡನ್ನು ಹೇಗೆ ಅನುದಾನ ಕೊಡಬೇಕು ಅಂದರೆ ಕೆಲವು ಟ್ಯಾಕ್ಸಸ್ ಹಾಕಬೇಕಾಗಬಹುದು. ಯಾವ್ದಾರು ಟ್ಯಾಕ್ಸಸ್ ಇಲ್ಲೆಲ್ಲ ದುಡ್ಡು ಹೇಗೆ ಬರುತ್ತೆ ನಿಮಗೆ? ಸರ್ಕಾರದ ಗ್ಯಾರಂಟಿ
ಸಲುವಾಗಿ ಟ್ಯಾಕ್ಸ್ ಹೊರೆ ಜನದ ಮೇಲಿದೆ. ಬಟ್ ಅದಕ್ಕೆ ಪರ್ಯಾಯ ಪ್ಲಾನ್ ಬೇಕು. ಅದಕ್ಕೆ ಪರ್ಯಾಯ ಆಯ್ತು, ಈ ಜನ ಒಪ್ಕೊಳ್ಳೋ ಸ್ವಲ್ಪ ಕಷ್ಟ ಇದೆ. ಅದಾಗಲಿಲ್ಲ. ಈಗ ಕೇಂದ್ರ ಸರ್ಕಾರದಲ್ಲೂ ಸಹ ರಾಜ್ಯ ಸರ್ಕಾರ ಹಣ ಕೊಡೋದಿದೆ. ಬೇಡಿಕೆ ಇದೆಯಾ? ನಾವು 26,000 ಜನ ಶಿಕ್ಷಕರು ದುಡ್ಡು ಕೊಡಬೇಕು, ಕೇಂದ್ರ ಸರ್ಕಾರದ ನಮ್ಗೆ ಅರ್ಧ ಕೊಡಿ, ಇನ್ನು ಅರ್ಧ ನಾವು ಹಾಕೋತೀವಿ ಏನಾದರೂ ಕೇಂದ್ರ ಸರ್ಕಾರದ ಹಣಕಾಸು ಆಯೋಗಕ್ಕೆ ನಮ್ದೇನಾರ ಅರ್ಜಿ ಇದೆಯಾ? ಇಲ್ಲ. ನೀವು ಹೇಳಿದ ಇಚ್ಛಾಶಕ್ತಿ ಇದೆಯಾ? ಆಮೇಲೆ ಜನಶಕ್ತಿ ಕ್ರಿಯಾಶಕ್ತಿ ಬಂದ್ಬಿಡುತ್ತದೆ. ಹೌದೌದು. ಆದ್ರಿಂದ ನಾನೇನು ಹೇಳ್ತಾ ಇದ್ದೆ, ಇದಕ್ಕೊಂದು ವೈಟ್ ಪೇಪರ್ ಆಗಬೇಕು, ಇದಕ್ಕೊಂದು ಪ್ಲಾನಿಂಗ್ ಪೇಪರ್ ಆಗಬೇಕು, ಇದಕ್ಕೊಂದು ಆಂದೋಲನ ಆಗಬೇಕು, ಇದಕ್ಕೊಂದು ಒತ್ತಾಸೆ ಬೇಕು, ಇಚ್ಛಾಶಕ್ತಿ ಬೇಕು. ಇಲ್ಲಿಲ್ಲೇ ಆದರೆ ಹೇಗೆ 60 ಮಂದಿ ಜನ ಶಿಕ್ಷಕರು ಆಯ್ಕೆ ಆಗ್ತಾರೆ ರೈಟ್ ಅಂತಕ್ಕಂಥದ್ದು ನನ್ನ ಸಹ. ಈ ಕ್ಷಣಕ್ಕೂ ಕೂಡ ಒಂದು ಪ್ರಶ್ನೆ ನನ್ನಲ್ಲಿ ಹಾಗೆ ಉಳ್ಕೊಂಡಿದೆ. ಈ ಮಟ್ಟಿಗಿನ ನಿರ್ಲಕ್ಷ್ಯ ಇದೆ ಅಂದರೆ 1-2 ಆಗಿದ್ರೆ ಬಿಡೋ, ಮುಂದಿನ ವರ್ಷ ರಿಕ್ರೂಟ್ ಮಾಡ್ಕೋತಾರೆ ಅಂತ ಅನ್ಕೋಬೋದು. 52,000ದಿಂದ 60,000 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ರೆ ಅದರ ಹಿಂದೆ ಇರುವಂಥ ಬಲವಾದ ಕಾರಣ ಏನು ಅದನ್ನು ತಿಳ್ಕೊಳ್ಳೋಣ. ಆದಾಯ ಕೊಡದಂತಹ ಇಲಾಖೆ ಯಾವುದು ಅಂತ ಹೇಳಿದ್ರೆ ಶಿಕ್ಷಣ ಅಂದರೆ ಕೊಡೋದು, ಸರ್ಕಾರದ ವತಿಯಿಂದ ಕೊಡೋದು, ಪಡ್ಕೊಳ್ಳೋದಿರಲ್ವಲ್ಲ, ಹಾಗಾಗೇನೋ ಅಂತ ಈ ಸಹಜ ಅನುಮಾನ ಬರುತ್ತೆ ನನಗೆ. ಆಗಿಂದ ಒಂದು ಪ್ರಶ್ನೆ ಹಾಗೆ ಏನು ಉಳ್ಕೊಳ್ತು ಅಂತ ಹೇಳಿದ್ರೆ, ಈ ಮಟ್ಟಿಗಿನ ಬದ್ಧತೆ ಇಲ್ಲ, ಇಚ್ಛಾಶಕ್ತಿ ಇಲ್ಲ ಅಂತ, ಇಂಥ ನಿರ್ಲಕ್ಷ್ಯ ಇದೆ ಅಂತ ಹೇಳಿದ್ರೆ ಏನೋ ಒಂದು ಇರಬೇಕಲ್ಲ. ಈ ಕಾರಣಕ್ಕೆ ನಾವು ಈ ಡಿಪಾರ್ಟ್ಮೆಂಟ್ ಟಚ್ ಮಾಡ್ತಾ ಇಲ್ಲ, ಹೆಂಗೋ ನಡೀತಾ ಇದೆ ನಡೀಲಿ ಅನ್ನೋ ಭಾವನೆ ಬರುತ್ತೆ ಅಂದರೆ ಅದಕ್ಕೇನೋ ಕಾರಣ ಇರಬೇಕಲ್ಲ. ಏನು ಪ್ರೈವೇಟೈಸೇಷನ್ ಮಾಡಿಬಿಡೋಣ ಅಂತನ ನಾವು ಕೈ ಚೆಲ್ಲಿ ಕೂತ್ವಿ ಅಂದರೆ ಯಾರೊಬ್ಬರು ಮತ್ತೆ ಪ್ರೈವೇಟ್ ಅವ್ರು ಎದ್ದೇಳಿ ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ನುಣುಚ್ಕೊಳ್ಳೋಂಥ ಪ್ರಯತ್ನ ಅಂತನ ಏನಿದು? ಯಾರೋ ಒಬ್ರು ಅಂತಲ್ಲ ಮೇಡಮ್, ಮೋಸ್ಟ್ಲಿ ಇವ್ರುಗಳೇ ಇರ್ತಾರೆ, ಅವ್ರದೇ ಪ್ರೈವೇಟ್ ಸ್ಕೂಲ್. ಯಾಕೆಂದ್ರೆ ಅದೇ ರಾಜಕೀಯ ನಾಯಕರ ಶಾಲೆ, ಶಿಕ್ಷಣ ಸಂಸ್ಥೆಗಳೇ ಅತಿ ಹೆಚ್ಚು, ಆಸ್ಪತ್ರೆಗಳು ಅವರದೇ. ಹೌದು ಮೇಡಮ್. ಅಲ್ಲಿ ಇವಾಗ ನೀವ್ ಹೇಳಿದ್ರಲ್ಲ, ಇಚ್ಛಾಶಕ್ತಿ ಇದೆಯಾ ಅಂದ್ರೆ ಅದಕ್ಕೆ ಆಸಕ್ತಿ ಇದೆಯಾ, ಅಟ್ಲೀಸ್ಟ್ ಹೆಂಗಾರ ಒಂದು ಮಾಡ್ಬೇಕಪ್ಪ, ನಮ್ಮ ಮುಂದಿನ ಪ್ರಜೆಗಳಿವರು, ಅವ್ರಿಗೆ ಅಂಧಕಾರದಿಂದ ಹೊರಗಡೆ ತರಬೇಕು ನಾವು. ಅಲ್ಲಿ ಶಿಕ್ಷಣ, ವಿವೇಕಾನಂದ ಹೇಳ್ದಂಗೆ ಶಿಕ್ಷಣ ಮಾತ್ರ ಅವ್ರನ್ನ ಹೊರಗಡೆ ತಗೊಂಬರಕ್ ಸಾಧ್ಯ. ಬಟ್ ಇವತ್ತೇನಾಗಿದೆ, ಹೆಂಗಾರು ಮಾಡಿ ಬಡವ್ರನ್ನ ಇನ್ನೂ ಏನೋ ಹಿಂದುಳಿದಿರೋರ್ನ ಇನ್ನೂ ಹಿಂದೆ ಇಡೋಣ, ಯಾರು ಮುಂದೆ ಇದ್ರು ಅವ್ರು ಇರ್ಲಿ, ಬಟ್ ಹಿಂದಿರೋರು ಹಿಂದೆ ಇದ್ರೆ ಇವ್ರಿಗೆ ಆರಾಮಾಗಿ ಹಿಂದೆ ತಳಕಾಗಲ್ಲ. ಅದಕ್ಕೆ ಯಾರಿದ್ರೆ ಅವ್ರು ನಿನ್ನೂ ತುಳಿದಾಕ್ಬಿಡೋದು. ಅಲ್ಲಿ ಸರ್ಕಾರದ ಜವಾಬ್ದಾರಿಯಿಂದ ಆದಷ್ಟು ದೂರ ಸರಿದು ಹೆಂಗಾದ್ರೂ ಹಣಕಾಸನ್ನು ಕಡಿಮೆ ಮಾಡ್ಕೊಳ್ತಾ ಒಂದಲ್ಲ ಒಂದ್ ದಿವಸ ನಾವು ನಮಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ. ಹೋದ್ ಸರ್ತಿ NEP 2020 ಅಂತ ಬಂತಲ್ಲ ಮೇಡಮ್, ಅದರಲ್ಲಿ 25ಕ್ಕಿಂತ ಕಡಿಮೆ ಸಂಖ್ಯೆ ವಿದ್ಯಾರ್ಥಿಗಳಿದ್ರೆ ಮರ್ಜ್ ಮಾಡ್ತೀವಿ ಅನ್ನೋ 4-5 ಸ್ಕೂಲ್ಗಳು ಮರ್ಜ್ ಮಾಡ್ಬಿಡೋದು. ಸುತ್ತಮುತ್ತ ಎಷ್ಟೊಂದ್ ಜನ ಗಂಡ್ ಮಕ್ಳು ಪರವಾಗಿಲ್ಲ ಮೇಡಮ್, ಹೆಣ್ಮಕ್ಳುಗಳು ಹೆಂಗ್ ಬರ್ತಾರೆ ಹಳ್ಳಿಯಿಂದ ಹಳ್ಳಿಗೆ ಶಾಲೆಗೆ ಹೋಗ್ಬೇಕು ಅಂದ್ರೆ ಚಿಕ್ಕ ಮಕ್ಳನ್ನ ಇವತ್ತು ಹಾಕಿರೋ ಪ್ರಕರಣಗಳು ನೋಡ್ತಾ ಇದೀವಿ ನಾವು. ಇದ್ರ ಮಧ್ಯೆ ಪೇರೆಂಟ್ಸ್ ಕಳ್ಸಕ್ ಸಾಧ್ಯನಾ? ಇವಾಗ ಸಾಮಾನ್ಯ ಬೆಳಗ್ಗೆ ವಾಟರ್ ಬಿಡ್ತಾರಲ್ಲ ಮೇಡಮ್ ಮನೆಗಳಿಗೆ ಸಂಬಳ, ಅವ್ರಿಗೆ 16,000 ರೂಪಾಯಿ ಸಂಬಳ. ಇವಾಗ ಒಬ್ಬ ಏನೋ ಪದವಿ ಪೂರ್ವ ಉಪನ್ಯಾಸಕರಿಗೆ 12,000 ರೂಪಾಯಿ ಸಂಬಳ. ಕಂಪೇರ್ ಮಾಡಿ ಮೇಡಮ್, ಎಜುಕೇಶನ್ಗೆ ಪ್ರಯಾರಿಟಿ ಇದೆಯಾ? ಇದನ್ನೇನಾದ್ರು ಶಿಕ್ಷಕರು ಒಂದ್ ದಿವಸ ಕುತ್ಕೊಂಡು ಕಂಪೇರ್ ಮಾಡ್ಕೊಂಡ್ಬಿಟ್ರೆ ಇಮಿಡಿಯೇಟ್ ಹೊರಗೆ ಬಿಡೋದು, ಪ್ರೈವೇಟ್ ಕಾಲೇಜಿಗೆ ಕಳಿಸ್ಬೋಣ ಅಂತ ಯೋಚನೆ. ಮತ್ತೆ ಇಲ್ಲಿ ಅಗೇನು ಪ್ರೈವೇಟೈಸೇಷನ್ ಜಾಸ್ತಿ ಆಗ್ತಿದೆಯಲ್ಲ, ಮತ್ತೆ ತಲೆನೇ ಬದಲಾಯಿಸ್ಬಿಡೋದು ಜನಗಳದು. ಒಂದು ಅನುದಾನ ಕೊಡದೆ ಇದನ್ನ ಚೆನ್ನಾಗಿ ಹಿಡ್ದೇ ಇರೋದು. ಇದರಿಂದ ಏನಾಗುತ್ತೆ, ಪೇರೆಂಟ್ಸ್ಗೂ ಮನೋಭಾವನೆ ಯಾವ ಥರ ಬರ್ಬೇಕು ಅಂದ್ರೆ, ಅಲ್ಲಿ ಟೀಚರ್ಸೇ ಸರಿ ಇಲ್ಲ, ಪ್ರೈವೇಟ್ ಕಾಲೇಜಿಗೆ ಕಳಿಸ್ಬೋಣ, ಸಾಲ ಮಾಡೋರು ಕಳಿಸ್ಬೋಣ, ಅವಾಗ ಪ್ರೈವೇಟೈಸೇಷನ್ ಈಸಿಯಾಗಿ ನಡ್ಕೊಂಡು ಹೋಗುತ್ತೆ. ಇದೇನಾ ಇದು ವ್ಯವಸ್ಥೆ? ಇದು ನಮ್ಗಂತೂ ನಾವು ಪ್ರಶ್ನೆ ಮಾಡದೆ ಹೊರತು ಇದು ಸರಿ ಹೋಗಲ್ಲ ಮೇಡಮ್. ನಮ್ಮ ಸಂಘಟನೆ ಅಖಿಲ ಭಾರತ ಶಿಕ್ಷಣ ಸಮಿತಿ ಅಲ್ಲ, ನೀವು ಹಿಂಗೆಲ್ಲ ಪ್ರಶ್ನೆ ಮಾಡಿರ್ತೀರಿ, ಅವಾಗೆಲ್ಲ ಯಾವ ಥರ ರೆಸ್ಪಾನ್ಸ್ ಇರುತ್ತೆ ಶಿಕ್ಷಣ ಇಲಾಖೆಯಿಂದ? ಕೆಲವೊಂದ್ ಸರ್ತಿ ಏನಾರು ಒಂದು 1,000 ರೂಪಾಯಿ ಜಾಸ್ತಿ ಮಾಡ್ಬಿಡೋದು, ತಣ್ಣಗೆ ಮಾಡ್ಬಿಡೋದು. ಅದು ಮಾಡಿದ್ರೆ, ಇಲ್ಲ ಅಂದ್ರೆ ಆಗಲ್ಲ, ದುಡ್ಡಿಲ್ಲ, ಅದಕ್ಕೆ ಕೊಟ್ಟಿದೀವಿ ಇದಕ್ಕೆ ಕೊಟ್ಟಿದೀವಿ. ಮತ್ತೆ ದುಡ್ಡು ಎಲ್ಲ ಹೋಯ್ತು ಮೇಡಮ್. ಎಜುಕೇಶನ್ಗೆ ಅಂತಾನೆ ನಮ್ಮ ಟ್ಯಾಕ್ಸ್ಗಳಲ್ಲಿ ಒಂದಷ್ಟು ಪಾರ್ಟ್ ಎಜುಕೇಶನ್ಗೆ ಅಂತಾನೆ ಎತ್ತಿಡ್ಬೇಕು, ಮುಂಚೆಯಿಂದ ನಡ್ಕೊಂಡ್ ಬಂದಿರೋದು. ಬಟ್ ಇವಾಗ ಆ ಎಜುಕೇಶನ್ ಬಡ್ಜೆಟೇ ಇಲ್ಲ. ಇವಾಗ ಬೇರೆ ಬೇರೆ ಪ್ರಾಜೆಕ್ಟ್ಗಳಿದೆ, ಅದಿದೆ, ರೋಡ್ ಕಟ್ಟಿಸ್ತಿದೀವಿ. ಮೇನ್ ಬೇಕಿರೋದೇನು ಮೇಡಮ್? ಶಿಕ್ಷಣ, ಆರೋಗ್ಯ. ನೀವು ಹೇಳಿದ ಪಾಯಿಂಟ್ ನನಗೇನು ನೆನಪಾಯ್ತು ಅಂದ್ರೆ, KRಪೇಟೆಲಿ ಹರಳಹಳ್ಳಿ ವಿಶ್ವನಾಥ್ ಅಂತ ಕಾಂಗ್ರೆಸ್ನ ಮುಖಂಡರು, ಅವರೊಂದು ಪ್ರತಿಷ್ಠಿತ ಶಾಲೆ ನಡೆಸ್ತಾ ಇದ್ದಾರೆ, ಕೇಂಬ್ರಿಡ್ಜ್ ಅಂತ ಹೇಳಿ. ಆ ಶಾಲೆಗೆ ಇವತ್ತು ಬೀಗ ಹಾಕಿದ್ದಾರೆ. ಇಟ್ ಈಸ್ ಅ ಪ್ರೈವೇಟ್ ಸ್ಕೂಲ್. ಯಾಕೆ ಅಂತ ಹೇಳಿದ್ರೆ ಸಾಲ ತೊಗೊಂಡು ಶಾಲೆ ಕಟ್ಟಿದ್ರು, ನೂರಾರು ವಿದ್ಯಾರ್ಥಿಗಳು ಇವತ್ತು ಬೀಗ ಹಾಕಿದ್ದಾರೆ. ಸ್ಕೂಲ್ ಸ್ಟಾರ್ಟ್ ಇವತ್ತಿಂದ. ಏನು ಮಾಡ್ಬೇಕು ಹಂಗಾರೆ? ಎಲ್ಲ ಪ್ರೈವೇಟ್ ಅಂದರೆ ಪ್ರೈವೇಟಲ್ಲಿ ಕಾನ್ಫಿಡೆನ್ಸ್ ಬರೋದು ಹೆಂಗೆ? ಇಂಥದ್ದೇನಾದ್ರು ಒಂದು 4 ದುರಂತ ಆಗ್ಬಿಡ್ತು ಅಂತ ಹೇಳಿದ್ರೆ ಹೆಂಗೆ ಕಾನ್ಫಿಡೆನ್ಸು? ಅವಾಗ ಸರ್ಕಾರಿ ಶಾಲೆಗಳು ಅಂದಾಗ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲಿ ಕಳಿಸಿದ್ರೆ ಯಾವುದೇ ರೀತಿ ವ್ಯತ್ಯಯ ಆಗಲ್ಲ ಅಂತ. ಆದರೆ ಮೂಲಭೂತವಾಗಿ ಬೇಕಾದ ಸೌಲಭ್ಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೂ ಕಳಿಸಲ್ಲ. ಇಂಥ ಪರಿಸ್ಥಿತಿಲಿ ಅಡಕತ್ರಿ ಸಿಕ್ಕಾಕೊಳ್ಳೋದು ಸ್ಟೂಡೆಂಟ್ಸು, ಅವ್ರನ್ನ ಹೆತ್ತ ಪೋಷಕರಲ್ವೇ?
ಮೇಡಮ್ ಇನ್ನೊಂದು ಪಾಯಿಂಟ್ ನಾನು ಹೇಳಲೇಬೇಕು. ನಮ್ಮ ತಾಯಿ ಕೂಡ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ರು. ಅವರು ಆ ಸ್ಕೂಲಲ್ಲಿ ಇದ್ದಿದ್ದು ಒಂದೇ ಟೀಚರು. ಆ ಸ್ಕೂಲ್ನಲ್ಲಿ ತರಕಾರಿ ತರೋದ್ರಿಂದ ಹಿಡಿದು ಗೋಡೆ ಪೇಂಟ್ ಮಾಡಿಸೋದ್ರಿಂದ ಹಿಡಿದು ಎಲ್ಲದನ್ನು ಅವರೇ ಲೆಕ್ಕ ಇಡಬೇಕು. ಇದು ಇವತ್ತಿನ ಕಂಡೀಷನ್ ಟೀಚರ್ಸ್ದು. ಟೀಚಿಂಗ್ ಅಷ್ಟೇ ಅಲ್ಲ, ಅವ್ರಿಗೆ ಕೆಲಸಗಳು ಊರಲ್ಲಿ ದನಗಳೆಷ್ಟಿದೆ ಜನಗಳೆಷ್ಟಿದೆ ಅದನ್ನ ಎಣಿಸೋರು ಅವರೇನೆ. ಇದು ಕಂಡೀಷನ್. ಅಲ್ಲಿ ಶಿಕ್ಷಕರಿಗೆ ಶಿಕ್ಷಣ ಮಾಡಬೇಕು, ಟೀಚ್ ಮಾಡಬೇಕು ಫಸ್ಟ್ ಸ್ಟೂಡೆಂಟ್ಸ್ಗೆ, ಅವ್ರ ಭವಿಷ್ಯ ರೂಪಿಸ್ಬೇಕು. ಬಟ್ ಸರ್ಕಾರ ಅದಕ್ಕೆ ಅವ್ರನ್ನ ಫ್ರೀಯಾಗಿ ಬಿಟ್ಟಿಲ್ಲ. ಅವರಿಗೆ ಬೇರೆ ಬೇರೆ ಕೆಲಸಗಳಿದೆ. ಟೀಚ್ ಮಾಡ್ಬೇಡಪ್ಪ ಬಂತು ಅಂತ ಹೇಳಿದ್ರೆ ಮುಗೀತು, ಹೈರಾಣಾಗಿ ಹೋಗ್ತಾರೆ. ಹೌದು, ನೀ ಆ ಮೀಟಿಂಗ್ ಹೋಗು, ಇದು ಮಾಡು, ಆ ಕೆಲಸ ಮಾಡು, ಇದನ್ನೇ ಕೊಟ್ಕೊಂಡು ಕೊನೆಗೆ ಅವ್ರಿಗೆ ಇರೋ ಫ್ರಸ್ಟ್ರೇಷನ್ ಅಲ್ಲಿ ಟೀಚಿಂಗ್ ಅಯ್ಯೋ ಯಾಕಪ್ಪ ಬೇಕು ಮತ್ತೆ ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ರಿಸಲ್ಟ್ ಬಂದಿಲ್ಲ ಅಂತ ಒಂದು ಮೀಟಿಂಗ್ ಬೇರೆ ಮಾಡ್ತಾರೆ. ರೈಟ್. ಈಗಲೂ ಚಾನ್ಸಸ್ ಇದೆಯಾ ಏನಾದರೂ ಬದಲಾವಣೆ ತರೋದಕ್ಕೆ? ಹೌದು, ಇದೆ, ಚಾನ್ಸಸ್ ತುಂಬ ಇದೆ. ದೇರ್ ಆರ್ ಮೋರ್ ಆಪ್ಷನ್ಸ್. ಕಿಶೋರ್ ಸರ್ ಹೇಳ್ದಂಗೆ ಅವ್ರ ತಾಯಿದೇ ಎಕ್ಸಾಂಪಲ್ನ ಸೈಟ್ ಮಾಡಿದ್ರು ಅವರು. ಆ ಥರ ನನ್ನ ಫ್ರೆಂಡ್ಸು ತುಂಬ ಜನ, ಆ್ಯಂಡ್ ಅನ್ಫಾರ್ಚುನೇಟ್ಲಿ ದೇ ಪಾಸ್ಡ್ ಅವೇ ಆಲ್ಸೋ. ಅವ್ರ ಹೆಲ್ತದ್ದು ಅವರೇ ನೋಡ್ಕೊಳಕ್ಕಾಗದೆ, ಗೌರ್ಮೆಂಟಿಂದ ಏನು ಫೆಸಿಲಿಟೀಸ್ ಕೊಡೋಕ್ಕಾಗದೆ, ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿ ತೋರಿಸ್ಕೋಬೇಕಾಗಿದೆ, ಶಿ ಗೇವ್ ಅಪ್, ಶಿ ಪಾಸ್ಡ್ ಅವೇ. ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಇದೆಲ್ಲ ಆಗ್ತಾ ಇದ್ದಾಗ ಟೀಚರ್ ಅಂದರೆ ಟೀಚಿಂಗ್ ಅಥವಾ ಇನ್ನೇನಾದರೂ ಸ್ವಲ್ಪ ಅವ್ರಿಗೆ ಎಕ್ಸ್ಟ್ರಾ ಹಾಡು ಡ್ಯಾನ್ಸು ಇದು ಹೇಳ್ಕೊಡೋಕ್ಕೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ಗೆ ಏನು ಬೇಕೋ ಅದು ಮಾಡಲಿ. ಅದು ಬಿಟ್ಬಿಟ್ಟು ತರಕಾರಿ, ಆ ರೈತ ಎಷ್ಟಿದೆ, ಹಸು ಎಷ್ಟಿದೆ, ದನ ಎಷ್ಟಿದೆ, ಇದೆಲ್ಲ ಅಲ್ಲ. ಇದು ಸರಿ ಹೋಗಲ್ಲ. ಆಮೇಲೆ ಫಂಡ್ಸ್ ಬಂದಾಗ ಇಸ್ ದ ರಿಯಲಿ ಶಾರ್ಟೇಜ್ ಆಫ್ ಫಂಡ್ಸ್. ಇದ್ರೆ ಏನಕ್ಕೆ ಇಷ್ಟು ವರ್ಷದಿಂದ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಲ್ಲ? ಗೊತ್ತಿದೆ ತಾನೆ, ಇಟ್ಸ್ ನಾಟ್ ಎ ಕ್ಲೋಸ್ಡ್ ಇಡನ್ ಅಜೆಂಡಾ. ಕಣ್ಣು ಮುಂದೆ ಕಾಣಿಸ್ದೇ ಇರೋದನ್ನ ಅವ್ರು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಬೇಕು ಅಂತ ಮಾಡಿದ್ದಾರೆ. ಅದನ್ನ ಬಿಟ್ಬಿಡಿ. ಹೆಲ್ತ್ ಮತ್ತೆ ಎಡ್ಯುಕೇಶನ್ ನಲ್ಲಿ ದಯವಿಟ್ಟು ಪೊಲಿಟಿಸೈಸ್ ಮಾಡಬೇಡಿ. ಇಲ್ಲ ಅಂದ್ರೆ ಸೇಮ್ ಇದೇ ತರ ನೆಕ್ಸ್ಟ್ ಸಿಟಿಸನ್ ನಮ್ಮ ಮಕ್ಕಳು ಇದೇ ತರ ಆಗ್ತಾರೆ, ಅಥವಾ ಬೇರೆ ದೇಶ ಬಿಟ್ಟೋಗ್ಬಿಟ್ಟು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಸಾಲನೋ ಕಷ್ಟನೋ ಆ ಪೇರೆಂಟ್ಸ್ ಕಳ್ಸ್ಕೊಟ್ಬಿಡ್ತಾರೆ ಅವ್ರ ಮಕ್ಕಳನ್ನ. ಅದು ಬಿಟ್ಬಿಟ್ಟು ನಮ್ಮ ದೇಶದ ಮೇಲೆ ಭಕ್ತಿ ಇರ್ಬೇಕಂದ್ರೆ ವಿ ಹ್ಯಾವ್ ಟು ಕರೆಕ್ಟ್ ಆಲ್ ದೀಸ್ ಲೂಪ್ ಹೋಲ್ಸ್. ಅವಾಗ ಚೆನ್ನಾಗಾಗತ್ತೆ ಎಲ್ಲ. ರೈಟ್. ಸರ್ವ ಜನಾಂಗದ ಶಾಂತಿಯ ತೂಟ, ಜನಹಿತಕ್ಕಾಗಿ ನಮ್ಮ ಸರ್ಕಾರ ಅಂತೆಲ್ಲ ಹೇಳ್ತಿರ್ತಾರೆ. ಈ ಸರ್ಕಾರದಿಂದ ನಾವು ಪಾಸಿಟಿವ್ ರೆಸ್ಪಾನ್ಸ್ ಎಜುಕೇಷನ್ ಈ ಏರಿಯಾದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಈ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ? ಕಾಂಗ್ರೆಸ್ಸು ಅಥವಾ JDS ಅಥವಾ BJP ಅಂತಲ್ಲ, ಅಲ್ಲ ಈಗ ಹೆಂಗೂ ಆಡಳಿತದಲ್ಲಿ ಇನ್ನೂ 4 ವರ್ಷ ಇದ್ದಾರೆ. ಜನರ ಸಂಕಲ್ಪ ಶಕ್ತಿಯ ಮುಂದೆ ಯಾವುದೇ ಸರ್ಕಾರಗಳು ಉಳಿಯೋ ಸಾಧ್ಯತೆಗಳಿದೆಯಾ? ಬರೀ 60,000 ಶಿಕ್ಷಕರ ನೇಮಕ ಅಂತ ಮಾತ್ರ ಹೇಳ್ತಾರೆ. ಬರೀ ಶಿಕ್ಷಕರ ಇದ್ರೆ ಮಾತ್ರ ಶಾಲೆ ನಡೆಯಲ್ಲ. ಅಡ್ಮಿನಿಸ್ಟ್ರೇಟರ್ಗಳು ಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗಗಳು ಬೇಕು, ಆಡಳಿತ ಮಂಡಳಿಗಳು ಬೇಕು, ಅದಕ್ಕೂ ಸರ್ಕಾರ ನೇಮಿಸಬೇಕು. ಮತ್ತು ಈ ಪ್ರೈವೇಟ್ ಶಾಲೆ ನಡೆಸೋವಂಥವರೆಲ್ಲ ಈಗಿನ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ನಾಯಕರು ಎಲ್ಲ ಹೆಸರಲ್ಲೂ ಅವ್ರ ಸ್ಕೂಲ್ಗಳಿದೆ. ಅವ್ರ ಸ್ಕೂಲ್ಗಳು ಮಾತ್ರ ಒಳ್ಳೊಳ್ಳೆ ರ್ಯಾಂಕ್ ಬರ್ತಾ ಇದೆ, ಒಳ್ಳೊಳ್ಳೆ ಸಂಬಳಗಳು ಕೊಡ್ತಾ ಇದೆ, ಒಳ್ಳೊಳ್ಳೆ ಫೀಸ್ ಕಲೆಕ್ಟ್ ಮಾಡ್ತಾ ಇದೆ. ಅದೇ ಮಂತ್ರಿಗಳು, ಅದೇ ವಿರೋಧ ಪಕ್ಷ ನಾಯಕರು ಸರ್ಕಾರಿ ಶಾಲೆಗಳು ನಡೆಸೋದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಿರೋದು ಈ ನಾಡಿನ ದೊಡ್ಡ ದುರಂತ ಇದು. ರೈಟ್ ಸರ್. ಸೊಲ್ಯೂಷನ್ ಹೇಳಿ ಸರ್. ಸೊಲ್ಯೂಷನ್ ಹೇಳ್ಬಿಡ್ತೀನಿ. 80% ಸರ್ಕಾರಿ ಶಾಲೆ ಇದೆ, 20% ಖಾಸಗಿ ಶಾಲೆ ಇದೆ. ಅಲ್ಲ, ಆರೋಗ್ಯಕರವಾಗಿರೋ ಪ್ರೈವೇಟ್ ಶಾಲೆಗಳು 5% ಮಾತ್ರ. ಇನ್ನು 15% 15,000. ಸರಿನಾ? ಏನು ಮಾಡೋದು? ಈ 43,000 ಶಿಕ್ಷಕರನ್ನ ಕೂಗು ಬೇಕಿವ. ಕೂಗು ಯಾರು ಮಾಡಬೇಕು? ವಿಧಾನ ಪರಿಷತ್, ವಿಧಾನಸೌಧ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಸ್ಕೂಲ್ ಡೆವಲಪ್ಮೆಂಟಿಂಗ್ ಮಾನಿಟರ್ ಕಮಿಟಿ, ಶಿಕ್ಷಕರ ಸಂಘ ಹಾಗೂ ಮಕ್ಕಳ ಸಂಘ ಹಾಗೂ ನೀವು ಎಲ್ಲರೂ ಸೇರಿ ಕೂಗಿ ಎಬ್ಸಿದ್ರೆ ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಶಿಕ್ಷಕರ ಸಂಘದಿಂದ ಡಿಸ್ಟ್ರಿಕ್ಟ್ ಲೀಡರ್ಸ್ ಅಲ್ಲ ಮೇಡಮ್, ಈಗ ನೀವು ಮಾಡಿದ್ದೀರಿ, ಶುರು ಮಾಡಿ. ಪದವೀಧರ ಸಂಘದಿಂದ ಆಯ್ಕೆಯಾಗಿರೋದು, ಶಿಕ್ಷಕರ ಸಂಘದಿಂದ ವಿಧಾನ ಪರಿಷತ್ ಆಯ್ಕೆಯಾಗಿರೋದು. ಈಗ ನೋಡಿ ಎಲೆಕ್ಷನ್ ಅಂಥವ್ರು ಧ್ವನಿ ಎತ್ತಬೇಕು. ಅವ್ರಿಗೆಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಜೊತೆ ಅವ್ರು ಖಾಸಗಿ ಒಪ್ಪಂದಗಳು ಮಾಡ್ಕೊಂಡಿರ್ತಾರೆ. ಚುನಾವಣೆಗೆಲ್ಲದಕ್ಕೆ ಅವ್ರನ್ನ ವಿರೋಧ ಮಾಡ್ಕೊಳ್ಳೋದಕ್ಕಾಗತ್ತೆ ಅಂತ ಪರಿಸ್ಥಿತಿ ಅವರಲ್ಲಿದೆ. ಅಲ್ಲ, ನಾವು ಒಂದು ಎಡ್ಯುಕೇಶನ್ ಇದು ಅಂತ ನೋಡ್ತಾರೆ. ನೀವು ಪೊಲೀಸು ತಗೊಳ್ಳಿ, ಅಲ್ಲೂ ಎಲ್ಲಿ ನೋಡಿದ್ರು ಸ್ಟಾಫ್ ಕಡಿಮೆ. ಒಂದು ಬೆಸ್ಕಾಮ್ ಎಲ್ಲಿ ನೋಡಿದ್ರು ವೈ ಇಸ್ ದ ಸ್ಟಾಫ್ ಲೆಸ್? ಈ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ನಲ್ಲಿ ಏನು ಕಡಿಮೆ? ಹೌದು, ಎಲಿಜಿಬಲ್ ಇರುವಂತ ಶಿಕ್ಷಕರಿಲ್ವಾ, ಪೊಲೀಸ್ನವ್ರಿಲ್ವಾ, ಯಾವ ಸಾಮರ್ಥ್ಯ ಇಲ್ಲ. ರೈಟ್. ಸೊಲ್ಯೂಷನ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಕಿಶೋರ್ ಅವರೇ? ಮೇಡಮ್, ಅದೇ ಮ್ಯಾಮ್, ರಿಯಲ್ ಡೆಮೋಕ್ರಸಿ ಅಂದ್ರೇನೆ ಬರೀ ಓಟ್ ಹಾಕೋದಲ್ಲ ಮೇಡಮ್. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಬರೀ 5 ವರ್ಷ ಒಂದ್ಸರ್ತಿ ಓಟ್ ಹಾಕೋದಲ್ಲ, 5 ವರ್ಷ ನಾವು ಜಾಗರೂಕರಾಗಿರೋದು. ಅಲ್ಲಿ ನಾವು ಇವತ್ತೇನೇ ಪ್ರತಿಭಟಿಸಿದ್ರು ವಾಟ್ಸ್ಆಪ್ ಸ್ಟೇಟಸ್ಗೆ ಅಷ್ಟೇ ಸೀಮಿತ ಆಗಿದೆ. ಇಲ್ಲ ಮೇಡಮ್, ಅದನ್ನ ಬಿಟ್ಟು ಹೊರಗಡೆ ಬರ್ಬೇಕು, ಬೀದಿಗೆ ಬರಬೇಕು ಜನ.
ಉಪನ್ಯಾಸಕರಿರ್ಲಿ ಶಿಕ್ಷಕರಿರ್ಲಿ ಅವ್ರು ಒಗ್ಗೂಡಿ ಹೋರಾಟಕ್ಕೆ ಬರಬೇಕು, ಧ್ವನಿ ಎತ್ತಬೇಕು. ಸರ್ಕಾರಕ್ಕೆ ನಮ್ಗೆ ಏನ್ ಬೇಕು ಅನ್ನೋ ಸರ್ಕಾರಕ್ಕೆ ಕಿವಿ ಮುಟ್ಸ್ಬೇಕು, ನಾವುಗಳು ಬರಬೇಕು. ಇಲ್ಲಾಂದ್ರೆ ಅವ್ರಿಗೆ ಮನವರಿಕೆ ಆಗುತ್ತೆ ಅನ್ನೋದು ಭ್ರಮೆ ಅದು. ಯಾಕಂದ್ರೆ ಯಾವ ಸರ್ಕಾರಕ್ಕೂ ಭ್ರಮೆ ಇದುವರೆಗೂ ಮನವರಿಕೆ ಆಗಿಲ್ಲ, ಮುಂದೆ ಆಗೋದು ಇಲ್ಲ ಅಂತ ನನ್ನ ಭಾವನೆ. ಸೊ ಇವಾಗ ನಮ್ಮ ಜವಾಬ್ದಾರಿಯನ್ನು ನಾವು ಹೊರಗಡೆ ಬಂದು ಅವ್ರಿಗೆ ತಿಳಿಸ್ಬೇಕು, ನಮ್ಗೆ ಇದು ಬೇಕಪ್ಪ, ದಯವಿಟ್ಟು ಈ ತರ ಮಾಡ್ಕೊಡಿ, ನಮ್ಗೆ ಇದು ನಮ್ಮ ಡಿಮ್ಯಾಂಡ್ ಅಂತ ತೋರಿಸ್ಬೇಕು, ತಿಳಿಸ್ಬೇಕು. ಅಲ್ಲಿ ಜನಗಳು ಹೊರಗಡೆ ಬಂದು ಧ್ವನಿ ಎತ್ತೋದು ಒಂದೇ, ಎಲ್ಲಾ ಸ್ತರದ ಜನಗಳು ಕೂಡ ಬರಬೇಕು. ಇದು ಶಿಕ್ಷಣ ಯಾರ್ದೋ ಒಬ್ರು ಜವಾಬ್ದಾರಿ ಇಲ್ಲ, ಎಲ್ಲರೂ ಜವಾಬ್ದಾರಿ ಕೂಡ. So ಖಂಡಿತ ನಮ್ಮ ಸಂಘಟನೆ ಅಂತ ನಾವು ಹೇಳ್ತೀವಿ. ಖಂಡಿತ. ಸುಮಾ ಅವರು, ಜಯಸಿಂಹ ಅವರು, ತಿರುಮಲರಾವ್ ಅವರು, ಹಾಗೆಯೇ ಕಿಶೋರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಮೂಲ್ಯ ಅಂಶಗಳನ್ನು ಇವತ್ತು ನೀವು ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ರೈಟ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾರೆ. ಗುರುವಿಗೆ ಅಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಒಂದು ಮಗು ವಿದ್ಯಾರ್ಥಿಯಾಗಿ ಕರೆಸ್ಕೊಂಡು ತನ್ನ ಬದುಕನ್ನು ತಾನು ಕಟ್ಕೊಳ್ಳೋದಕ್ಕೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ ಕಾರಣ ಆಗ್ತಾನೆ ಅಂತ ಹೇಳಿದ್ರೆ ಅದರ ಅಗ್ರಗಣ್ಯ ಈ ಗುರು. ಆ ಗುರುವಿನ ನೇಮಕದಲ್ಲಿ ಕರ್ನಾಟಕ ಸರ್ಕಾರ ಯಾವ ದಿಟ್ಟ ಹೆಜ್ಜೆಯನ್ನಿಡುತ್ತೆ. ಇಲ್ಲಿ ಕೊರತೆ ಅಂತ ಕಂಡಿದ್ದು ಹಣ ಅಲ್ಲ, ಇಲ್ಲಿ ಕೊರತೆ ಅಂತ ಕಂಡಿದ್ದು ಶಾಲೆಗಳ ಕಟ್ಟಡಗಳಲ್ಲ, ಕೊರತೆ ಕಂಡಿದ್ದು ಇಚ್ಛಾಶಕ್ತಿ ಬಲವಾಗಿದ್ದರೆ ಖಂಡಿತವಾಗ್ಲೂ ಆಗದ್ದು ಕೂಡ ಆಗಿ ಹೋಗುತ್ತೆ. ಇದೆಲ್ಲದರ ನಡುವೆ ಧ್ವನಿ ಎತ್ತಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಿ ಯಾಕೆ ಹೀಗಾಗಿದೆ ಅನ್ನುವಂಥ ಪ್ರಶ್ನೆ ಮಾಡಿದಾಗ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ, ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.